श्रीगुरुभ्यो नमः। हरिः ओम्। करोतु मम कल्याणं हरिरभयमुखाभिदः गुरुश्च मध्वनामा मे वरदोऽस्तु निरन्तरम्। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। वेदशास्त्रपुराणाब्धिविक्रीडनविशारदान् ध्यानतीर्थाख्यानुपतिष्ठे गुरुन्मम। वेदशास्त्रपुराणार्थरसपीयूषवर्षकान् शिष्यवात्सल्यभरितान् जालिहाळगुरुन् भजे। यस्य स्मरणमात्रेण धर्मदीक्षा विवर्धते वन्दे तान् श्रीनिवासार्यान् मम विद्यागुरून् सदा। श्रीगुरुभ्यो नमः। हरिः ओम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। स्वस्त्यस्तु सदाम् अखिलसन्मङ्गलानि भवन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमन्महामुनिकृते श्रीमन्महाभारते विराटपर्वणि अद्य कथा प्रारम्भे सति किञ्चित् पूर्वकथा प्रमेयानुवादः। हरिः ओम्। धर्मो विवर्धते युधिष्ठिरकीर्तनेन पापं प्रणश्यति वृकोदरकीर्तनेन शत्रून् विनङ्क्ष्यति धनञ्जयकीर्तनेन माद्रीसुतौ कथयतां न भवन्ति रोगाः। श्रीगुरुभ्यो नमः। हरिः ओम्। ಅರ್ಜುನ ತಾನು ವಿರಾಟ್ ರಾಜನ ಆಶ್ರಯವನ್ನು ಪಡೆದ ಮೇಲೆ ಮುಂದೆ ನಕುಲ ಬಂದಿದ್ದಾನೆ. ಸ್ವಭಾವತಃ ಸೌಂದರ್ಯದಲ್ಲಿ ಅಪ್ರತಿಮನಾದಂಥವನು ನಕುಲ. ಶಾರೀರಿಕ ಸೌಂದರ್ಯದ ದೃಷ್ಟಿಯಿಂದ ಬಹಳ ಅದ್ಭುತವಾದಂತಹ ಸುಂದರ. ಪಾಂಡುರಾಜ ಮಕ್ಕಳನ್ನು ಪಡೆಯುವಂತಹ ಸಂದರ್ಭದಲ್ಲಿಯೇ ಯಾರ್ಯಾರನ್ನು ಯಾವ ಕಾರಣಕ್ಕೆ ಪಡಿಬೇಕು ಅಂತ ಕುಂತಿದೇವಿಗೆ ಕಾರಣಗಳನ್ನು ಹೇಳ್ತಾ ಇತ್ತು. ಇದಂ ಪ್ರಥಮತಃ ಮೊದಲು ಮಕ್ಕಳು ಆಗೋದಿಲ್ಲ ಅಂತನ್ನುವಂತಹ ಪ್ರಸಂಗ ಪಾಂಡುರಾಜನಿಗೆ ಬಂದ ಮೇಲೆ, ಅಂದರೆ ಕಿಂದಮ ಋಷಿಗಳ ಶಾಪದ ನಿಮಿತ್ತವಾಗಿ ಪಾಂಡುರಾಜನಿಗೆ ಮಕ್ಕಳಾಗೋದಿಲ್ಲ ಅಂತನ್ನುವಂತಹ ಪ್ರಸಂಗ ಬಂತು. ಕಿಂದಮ ಋಷಿಗಳ ಶಾಪ ಅಂತನ್ನೋದು ವಾಸ್ತವದಲ್ಲಿ ಭಾರತದಲ್ಲಿ ಬಂದಿರತಕ್ಕಂಥ ಮೇಲ್ನೋಟದ ಕಥೆ. ಇಂದ್ರದೇವರ ರತಿಭಂಗವನ್ನು ಪಾಂಡುರಾಜ ತಾನು ತನ್ನ ಮೂಲ ರೂಪದಲ್ಲಿ ಸಾಧಿಸಿದ್ದರಿಂದಾಗಿ ಅವನಿಗೆ ಸಂತಾನ ಭಾಗ್ಯ ಇರಲಿಲ್ಲ. ಈ ಕಾರಣದಿಂದಾಗಿ ಇಲ್ಲಿ ಕಿಂದಮ ಋಷಿಗಳ ಶಾಪ ಅಂತನ್ನೋದು ಒಂದು ನಿಮಿತ್ತ ಆಯಿತು. ಯಾಕಿನ್ನು ಹೇಳ್ತಿದ್ದೀನಿ ಅಂದರೆ, ಭಾಗವತದಲ್ಲಿ ಒಂದು ಪ್ರಸಂಗ ಇದೆ. ಚಿತ್ರಕೇತುರಾಜನ ಉಪಾಖ್ಯಾನವನ್ನು ಹೇಳ್ತಾರೆ ಭಾಗವತದಲ್ಲಿ. ಅಲ್ಲಿ ಚಿತ್ರಕೇತುರಾಜ ಕಾಮಗಾಮಿಯಾದಂತಹ ವಿಮಾನವನ್ನು, ಅಂದರೆ ತಾನು ಎಲ್ಲಿ ಹೋಗಬೇಕು ಅಂತ ಬಯಸ್ತಾನೆ ಅಂಥಲ್ಲಿ ಕರ್ಕೊಂಡು ಹೋಗತಕ್ಕಂಥ ಒಂದು ವಿಮಾನ, ಆ ವಿಮಾನದಲ್ಲಿ ಹತ್ತಿಕೊಂಡು ತಾನು ಸಂಚಾರ ಮಾಡ್ತಿರಬೇಕಾದ್ರೆ ಒಂದಾವರ್ತಿ ಕೈಲಾಸ ಪರ್ವತಕ್ಕೆ ಬರ್ತಾನೆ. ಅಲ್ಲಿ
ಗಿರಿಜಾದೇವಿಯನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡು ಮಹರುದ್ರ ದೇವರು ಸಭಾದ ಮಧ್ಯದಲ್ಲಿ ಆಸೀನರಾಗಿರ್ತಾರೆ. ಆಗ ಬಂದಂತಹ ಚಿತ್ರಕೇತು ರಾಜ ತಾನು ಕಟಕಿಯ ಮಾತುಗಳನ್ನು ಆಡ್ತಾನೆ. ಅಂದರೆ ಮರ್ಮಭೇದಕವಾದಂತಹ ಮಾತುಗಳನ್ನು ಆಡ್ತಾನೆ. ಜಗತ್ತಿನಲ್ಲಿ ಪ್ರಾಜ್ಞರಾಗಿರ್ತಕ್ಕಂತಹ ವ್ಯಕ್ತಿಗಳು ನಡ್ಕೊಳ್ಳಿಕ್ಕೆ ಕೆಲವಾರು ನಿಯಮಗಳಿದ್ದಾವೆ. ಆ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಮಹರುದ್ರ ದೇವರು ತಮ್ಮ ತೊಡೆಯ ಮೇಲೆ ಪಾರ್ವತಿ ದೇವಿಯನ್ನು ಕೂಡಿಸ್ಕೊಂಡಿದ್ದಾರೆ ಅಂತಾನೆ. ಈ ಮಾತುಗಳನ್ನು ಅಂದ ತಕ್ಷಣ ಬೇರೆಯವರೆಲ್ಲರೂ ವಾಸ್ತವದಲ್ಲಿ ಕೋಪಕ್ಕೆ ಬಂದ್ರೂ ಚಿತ್ರಕೇತು ರಾಜನಿಗೆ ಯಾರೂ ಏನೂ ಮಾತಾಡೋದಿಲ್ಲ. ಆದರೆ ಸ್ವತಃ ಪತ್ನಿ ಸ್ಥಾನದಲ್ಲಿ ಇದ್ದಂಥವಳು ಗಿರಿಜಾದೇವಿ, ಅವಳು ಕೋಪಾವಿಷ್ಟಳಾಗಿ ಏನು ಮಾಡಿಬಿಡ್ತಾಳೆ ಅಂದರೆ, ಅತಃ ಪಾಪೀಯಸೀಂ ಯೋನೀಂ ಆಸುರೀಂ ಯಾಹಿ ದುರ್ಮತೆ ಅಂತ ಹೇಳಿ ಶಾಪವನ್ನು ಕೊಡ್ತಾಳೆ. ಅಂದರೆ ನಿನಗೆ ಅತ್ಯಂತ ಪಾಪಿಷ್ಠವಾಗಿರತಕ್ಕಂತಹ ಅಸುರ ಜನ್ಮ ಬರಲಿ ಅಂತ ಹೇಳಿ. ಸಾಮಾನ್ಯವಾಗಿ ಶಾಪ ಬಂದಾಗೆಲ್ಲ ನಾವೆಲ್ಲೆಲ್ಲಿ ಕಥಾ ವೃತ್ತಾಂತಗಳನ್ನು ಕೇಳ್ತೀವಿ, ಎಲ್ಲೆಲ್ಲಿ ನಮಗೆ ಭಾರತ ಕಥಾ, ರಾಮಾಯಣದ ಕಥಾ, ಪೌರಾಣಿಕ ಕಥಾ ಪ್ರಪಂಚದಲ್ಲಿ ಎಲ್ಲೆಲ್ಲಿ ನಾವು ಈ ರೀತಿಯಲ್ಲಿ ಕಥಾಗಳನ್ನು ಕೇಳೋದು ಅನ್ನೋದಿದೆ. ಇಲ್ಲಿ ಎಲ್ಲೇ ಶಾಪ ಬಂದರೂ ಕೂಡ ಶಾಪ ತಗೊಂಡವರು ಕೊಟ್ಟವರನ್ನು ಓಲೈಸ್ಲಿಕ್ಕೆ ನೋಡ್ತಾರೆ. ಆ ಶಾಪ ನಮಗೆ ಕಡಿಮೆ ಕಾಲ ಬಾಧಿಸೋ ಹಾಗೆ ಮಾಡಿರಿ, ಇಂಥದ್ದೇ ಕಾಲದಲ್ಲಿ ಬಾಧಿಸೋ ಹಾಗೆ ಮಾಡಿರಿ, ಅಥವಾ ಈ ಕಾಲದಲ್ಲಿ ಇಷ್ಟು ಬೇಗ ನಮಗೆ ಆ ಶಾಪದಿಂದ ನಿವೃತ್ತಿ ಕೊಡಿಸ್ಬಿಡ್ರಿ, ಆ ಶಾಪದಿಂದ ನಮಗೆ ಹೆಚ್ಚು ತೊಂದರೆ ಆಗದೆ ಇರೋ ಹಾಗೆ ಮಾಡಿರಿ ಅಂತ ಹೀಗೆಲ್ಲ ಬೇಕಾದಷ್ಟು ನಾನಾ ಕ್ರಮದಿಂದ ಅದಕ್ಕೆ ಸಂಕೋಚ ಮಾಡತಕ್ಕಂಥದ್ದು ಅಥವಾ ಪ್ರತಿಶಾಪಗಳನ್ನು ಕೊಡುವಂಥದ್ದು ಪ್ರಾರ್ಥನೆಯನ್ನು ಬೇರೆಯವರೆಲ್ಲರೂ ಕೇಳ್ಕೊತಾರೆ. ಆದರೆ ಈ ಕಥಾ ಸ್ವಲ್ಪ ವಿಚಿತ್ರ. ಇಲ್ಲಿ ಏನಾಗ್ತದೆ ಅಂದರೆ, ಚಿತ್ರಕೇತು ರಾಜ ಅಂಬಿಕಾದೇವಿ ಕೊಟ್ಟಿರ್ತಕ್ಕಂತಹ ಈ ಶಾಪವನ್ನು ಏನು ಮಾಡ್ತಾನೆ ಅಂದರೆ, ನೀ ಏನು ಶಾಪವನ್ನು ಕೊಟ್ಟಿದ್ದಿ ಅದನ್ನು ಆತ್ಮನ ಅಂಜಲಿನೋಂಬಿಕೆ ಅಂತಾನೆ. ಅಂದರೆ ನಾನು ಎರಡೂ ಭೊಗಸೆಯಲ್ಲಿ ಅದನ್ನು ಅವಶ್ಯವಾಗಿ ತಗೊಳ್ತೀನಿ ಅಂತ. ಕೆಟ್ಟದ್ದು ಕೊಟ್ಟರೆ ಭೊಗಸೆ ತುಂಬ ತಗೋತೀನಿ ಅಂತ ಹೇಳಲಿಕ್ಕೆ ಎಷ್ಟಿರಬೇಕು ಧೈರ್ಯ. ತಗೋತೀನಿ ಅಂತಾನೆ. ಹಂಗೆ ತಗೋತೀನಿ ಅಂತ ಯಾಕೆ ಹೇಳ್ತಾನೆ ಅಂದರೆ ಕಾರಣ ಕೊಡ್ತಾನೆ ಅವನು. ದೇವೈರ್ ದೃಷ್ಟಂ ಹಿ ಮರ್ತ್ಯಾಯ ಪೂರ್ವದಿಷ್ಟಂ ಹಿ ತಸ್ಯ ತತ ಅಂತ ಒಂದು ಮಾತು ಹೇಳ್ತಾರೆ. ದೇವತೆಗಳು ಯಾವುದನ್ನು ಮನುಷ್ಯರಿಗೆ ಹೇಳ್ತಾರೋ ಅದು ವಾಸ್ತವದಲ್ಲಿ ಮನುಷ್ಯನಿಗೆ ಮುಂದೆ ಬರೋದಿರ್ತದಂತೆ ಪೂರ್ವಭಾವಿಯಾಗಿ ಹೇಳ್ತಾರೆ ಅಷ್ಟೆ. ಅದಕ್ಕೆ ಅಭಿಪ್ರಾಯ ಏನು ಅಂದರೆ, ನನಗೆ ರಾಕ್ಷಸ ಜನ್ಮ ಅನ್ನೋದು ನನ್ನ ಪ್ರಾರಬ್ಧಕ್ಕನುಸಾರವಾಗಿ ಬರೋದಿತ್ತು, ನೀ ಏನು ಮಾಡ್ತೀಯಾ ಅದು ಇಂಥ ಸಮಯಕ್ಕೆ ಬರ್ತದೆ ಅಂತ ನಿಂಗೆ ಹೇಳಿದಿ ಅಷ್ಟೇ ಹೊರತಾಗಿ ನಂಗೆ ಬರದೇ ಇರೋವಂಥ ರಾಕ್ಷಸ ಜನ್ಮವನ್ನೇನು ನೀನು ಕೊಡ್ತಾ ಇಲ್ಲ ಅಂತ ಅಂದ. ಇಷ್ಟು ಹೇಳಿ ನಿನಗೆ ವಾಸ್ತವದಲ್ಲಿ ಏನಾದರೂ ನನ್ನ ಮೇಲೆ ತುಂಬ ಕಾರುಣ್ಯ ಇದ್ದರೆ ಈ ಶಾಪವನ್ನೆಲ್ಲ ಬದಲಿ ಮಾಡು ಅಂತ ಕೇಳ್ಕೊಳ್ಳೋದಿಲ್ಲ. ನನ್ನ ಮೇಲೆ ತುಂಬ ಕಾರುಣ್ಯ ಇದ್ದರೆ ಒಂದು ಉಪಕಾರ ಮಾಡು. ಏನಂತಂದರೆ, ನಾನೇನು ನಿನಗೆ ಮತ್ತು ಮಹರುದ್ರ ದೇವರಿಗೆ ಯಾವ ನುಡಿಗಳನ್ನು ಆಡಿದ್ದೀನಿ ಅದರಲ್ಲಿಂದ ಮನಸ್ಸಿಗೆ ಬಾಧೆ ಏನಾಗಿದೆ ಅದನ್ನು ಸಾಧ್ಯವಾದಷ್ಟರ ಮಟ್ಟಿಗೆ ಕ್ಷಮ ಮಾಡು ಅಂತ ಇಷ್ಟು ಹೇಳ್ತಾನೆ. ನಮಸ್ಕಾರ ಮಾಡಿ ಹೊರಟು ಬಿಡ್ತಾನೆ. ಅಂದರೆ ಯಾವುದು ನಮಗೆ ಬರೋದಿದೆಯೋ ಅದನ್ನು ದೇವತೆಗಳು ನುಡಿತಾರೆ ಶಾಪದ ರೂಪದಲ್ಲಿ ಅಂತ ಹೆಂಗಿದೆಯಲ್ವಾ. ಹಾಗೆಯೇ ಪಾಂಡುರಾಜನಿಗೆ ವಾಸ್ತವದಲ್ಲೇ ಮೂಲ ಸ್ವರೂಪದಲ್ಲೇ ಮಕ್ಕಳಾಗದೇ ಇರತಕ್ಕಂತಹ ಒಂದು ಶಾಪ ಇತ್ತು. ಕಿಂದಮ ಋಷಿಗಳು ಏನು ಮಾಡಿದರು ಅಂತಂದರೆ ಆ ಶಾಪ ಇಂಥ ಕಾಲದಲ್ಲಿ ಬಾಧಿಸ್ತದೆ ಅಂತನ್ನೋದನ್ನು ಹೇಳಿದರು. ಈ ಪ್ರಸಂಗದ ನಂತರದಲ್ಲಿ ಪಾಂಡುರಾಜ ವಾಸ್ತವದಲ್ಲೇ ಹಸ್ತಿನಾವತಿಯನ್ನು ಬಿಟ್ಟು ತಪಶ್ಚರ್ಯಕ್ಕೋಸ್ಕರವಾಗಿ ವನಕ್ಕೆ ಬಂದಂಥವನು. ಕಿಂದಮ ಋಷಿಗಳ ಶಾಪದ ನಂತರದಲ್ಲಿ ಪಾಂಡುಕೇಶ್ವರ ಅಂತ ಹೇಳಿದೆ.
ಈ ಬದರಿಕಾಶ್ರಮಕ್ಕೆ ಹೋಗತಕ್ಕಂತಹ ದಾರಿಯಲ್ಲಿ ಇರತಕ್ಕಂಥ ಒಂದು ಜಾಗ ಅದು. ಅಲ್ಲೇ ಈ ಪಾಂಡುರಾಜ ಇದ್ದ. ಅಲ್ಲಿ ಅವರು ಕಿಂದಬರು ಕೊಟ್ಟಿರ್ತಕ್ಕಂತಹ ಶಾಪಕ್ಕನುಸಾರವಾಗಿ ಸ್ತ್ರೀ ಸಂಘವನ್ನು ಮಾಡಿದರೆ ನಿನಗೆ ಮರಣ ಬರಲಿ ಅಂತ ಹೇಳಿದ್ರು ಅವರು. ಆದ್ದರಿಂದ ಇವನಿಗೆ ಮಕ್ಕಳಾಗದೇ ಇದ್ದದ್ದರಿಂದಾಗಿ ಇವನು ನಿಂತು ಬಿಟ್ಟ ಸಾಧನೆಯ ಹಾದಿಯಲ್ಲಿ, ಒಂದು ಕಡೆ ನಿಲ್ಲೋ ಹಾಗಾಗೋಯಿತು. ಕೆಲ ಕಾಲದ ನಂತರದಲ್ಲಿ ಇವನ ಜೊತೆಗೆ ಸಾಧನವನ್ನು ಮಾಡತಕ್ಕಂತಹ ಮಹರ್ಷಿಗಳೆಲ್ಲ ಏನಿದ್ದರು, ಅವರು ಉನ್ನತವಾದ ಸಾಧನೆಯನ್ನು ಮಾಡಿ ಕೈಲಾಸ ಪರ್ವತದ ಹತ್ತಿರದಲ್ಲಿ ಹೋಗಬೇಕು ಅಂತ ಹೊರಟಿದ್ದರು. ಆವಾಗ ಪಾಂಡುರಾಜ ಅವರನ್ನು ಹಿಂಬಾಲಿಸ್ತಾ ಇದ್ದ. ಆ ಮಹರ್ಷಿಗಳೆಲ್ಲ ಹೇಳಿದರು, ಇಲ್ಲಿಂದ ಮುಂದೆ ನೀನು ಬರಬಾರ್ದಪ್ಪ, ಯಾಕೆಂದರೆ ನೀನು ಪುತ್ರಹೀನನಾದಂಥವನು, ಈ ಸ್ಥಾನವನ್ನೆಲ್ಲ ಮಕ್ಕಳಿಲ್ಲದೆ ಇದ್ದಂಥವರು ಪ್ರವೇಶ ಮಾಡಬಾರ್ದು, ಅದೊಂದು ಪಾಪಕರವಾಗಿರತಕ್ಕಂಥ ಕರ್ಮವನ್ನು ಹೊತ್ತಿರೋರು ಅಂತ ಶಾಸ್ತ್ರದಲ್ಲಿ ಪರಿಗಣಿಸಲ್ಪಡ್ತಾರೆ ಅಂತ ಹೇಳಿದರು. ಇಲ್ಲಿವರೆಗೆ ಮಕ್ಕಳಾಗದೇ ಇರೋದೊಂದು ಸಮಸ್ಯೆ ಅಂತನ್ನೋದು ಪಾಂಡುರಾಜನಿಗೆ, ಅಥವಾ ಅದರಿಂದ ನಾನು ಧರ್ಮ ಕಾರ್ಯಗಳಿಂದ ಸಾಧನದಿಂದ ನಾನು ವಿದೂರ್ನಾಗ್ತೀನಿ, ಮಕ್ಕಳಾಗದೇ ಇರೋದು ಅನ್ನೋದು ನನ್ನ ಸಾಧನದ ದೃಷ್ಟಿಯಲ್ಲಿ ಒಂದು ಕೊರತೆ ಅಂತ ಹೇಳಿ ಅವನ ಮನಸ್ಸಿಗೆ ಬಂದಿರಲಿಲ್ಲ. ಶಾಸ್ತ್ರದಲ್ಲಿ ಯಾವುದ್ಯಾವ ಪ್ರಸಂಗಗಳನ್ನು ಹೇಳ್ತಾರೋ ಆ ಪ್ರಸಂಗಗಳಿಗೆ ವ್ಯವಸ್ಥಿತವಾದ ಒಂದು ಕಾರಣ ಪರಂಪರ ಇದೆ. ಮಕ್ಕಳಾಗದೇ ಇದ್ದರೆ ನೀನು ಮುಂದೆ ಬರೋ ಹಾಗಿಲ್ಲ ಅಂತ ಯಾವಾಗ ಹೇಳಿದ್ರೋ ಆವಾಗ ಮಕ್ಕಳಾಗಲೇಬೇಕು ಅಂತನ್ನುವಂತಹ ಒತ್ತಡ ಶಾಸ್ತ್ರರೀತ್ಯ ಇದೆ. ಅದನ್ನು ಸಂಪಾದನೆ ಮಾಡಬೇಕೀಗ. ಹೇಗೆ ಮಾಡೋದು? ಅದಕ್ಕೆ ಆವಾಗ ಯೋಚನೆ ಮಾಡ್ತಾ ಇದ್ದ. ಕುಂತಿದೇವಿ ಹೇಳಿದ್ಲು, ನನಗೆ ದುರ್ವಾಸರು ಹಿಂದಕ್ಕೆ ಪರಮಾನುಗ್ರಹದಿಂದ ದೇವವಶ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಅಂದರೆ ದೇವತಾ ವ್ಯಕ್ತಿಗಳು ವಶೀಕೃತರಾಗಿ ನಮ್ಮ ಕಾರ್ಯವನ್ನು ಸಾಧಿಸಿಕೊಡ್ತಕ್ಕಂತಹ ಸರ್ವೋತ್ಕೃಷ್ಟವಾದ ಮಂತ್ರವೊಂದನ್ನು ಉಪದೇಶ ಮಾಡಿದ್ದಾರೆ. ಅದರ ಬಲದಿಂದ ನಾನು ಯಾವ ದೇವತೆಯನ್ನು ಕರಿತೀನಿ ಅವರು ನಮಗೆ ಬೇಕಾಗಿರ್ತಕ್ಕಂತಹ ಸಂತಾನವನ್ನು ಕೊಡ್ತಾರೆ ಅಂತ ಹೇಳಿ ಪಾಂಡುರಾಜನ ಹತ್ರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ವಿ. ಇದಕ್ಕೆ ಅನೇಕ ನಿರ್ಣಯಗಳು ಇದ್ದಾವೆ. ಯಾರು ವಾಸ್ತವದಲ್ಲಿ ಇಂಥ ಸಂತಾನವನ್ನು ತಗೊಳ್ಬೇಕು, ಯಾರು ಯಾವುದಕ್ಕೆ ಅರ್ಹರು, ಯಾವ ರೀತಿಯಲ್ಲಿ ಅರ್ಹರು, ಯುಗಾಂತರದಲ್ಲಿ ಇದರ ವ್ಯವಸ್ಥೆ ಏನು, ಆಯಾ ಯುಗಗಳಲ್ಲಿ ಏನೋ ವ್ಯವಸ್ಥೆ ಅಂತನ್ನೋ ಸಾಕಷ್ಟು ವಿಷಯಗಳಿದ್ದಾವೆ. ಅದನ್ನೆಲ್ಲ ಅಲ್ಲಲ್ಲಿಯ ಪ್ರಸಕ್ತ ನಿರ್ಣಯಗಳು ಬಂದಾಗ ಅದನ್ನು ವಿಚಾರ ಮಾಡೋಣ. ಇಲ್ಲಿ ಸಂತಾನವನ್ನು ತಗೊಳ್ಬೇಕು ದೇವತೆಗಳಿಂದ ಅಂತ ಆದಾಗ ಯಾವ ಕಾರಣಕ್ಕೆ ಯಾವ ದೇವತೆಯನ್ನು ಕರೆದ ಸಂತಾನ ತಗೋಬೇಕು ಅಂತ ಪಾಂಡುರಾಜ ಪ್ರತಿಯೊಂದಕ್ಕೂ ಕಾರಣವನ್ನು ಹೇಳ್ತಾನೆ. ಹಾಗೆ ಪ್ರಥಮ ಸಂತಾನ ಯುಧಿಷ್ಠಿರನನ್ನು ತಗೊಳ್ಬೇಕಾದ್ರೆ ರಾಜನಾಗಿ ನಾನು ಮಾಡಬೇಕಾದಂತಹ ಆದ್ಯ ಕರ್ತವ್ಯ ಏನು ಅಂದರೆ ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡೋದು. ಪ್ರಜೆಗಳು ನನ್ನ ವಿಷಯದಲ್ಲಿ ಅತ್ಯಂತ ಸಂತುಷ್ಟರಾಗಬೇಕು, ಅಂತಹ ಕ್ರಮದಲ್ಲಿ ರಾಜ್ಯಭಾರ ಮಾಡಬೇಕು. ಪ್ರಜೆಗಳು ಅಷ್ಟು ತುಷ್ಟರಾಗಬೇಕು ಅಂದರೆ ವಾಸ್ತವದಲ್ಲಿ ಅದೆಲ್ಲವೂ ಇರೋದು ಧರ್ಮದ ಕೈಯಲ್ಲಿ. ಧರ್ಮ ನಿಷ್ಠನಾಗಿರ್ತಕ್ಕಂಥವನಾಗಿದ್ದ ರಾಜ ಅಂತಂದರೆ ಆ ರಾಜನಿಗೆ ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡತಕ್ಕಂತಹ ಸಾಮರ್ಥ್ಯ ಇರ್ತದೆ. ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡತಕ್ಕಂತಹ ಸಾಮರ್ಥ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಮೊದಲಿಗೆ ಅವನು ಧರ್ಮವಂತನಾಗಬೇಕು. ಹಿಂಗೆ ಧರ್ಮವಂತ ನಾನು ಹೆಂಗೆ ಆಗಿದ್ದೀನೋ ನನ್ನಿಂದ ಮುಂದೆ ಬರತಕ್ಕಂತಹ ಸಂತಾನದವರು ಕೂಡ, ಅವನು ಜ್ಯೇಷ್ಠ ಪುತ್ರ ಅಂದರೆ ಅವನು ನನ್ನ ನಂತರದಲ್ಲಿ ನನ್ನ ಉತ್ತರಾಧಿಕಾರಿ. ಹಿ ಈಸ್ ನಥಿಂಗ್ ಬಟ್ ಮೈ ಸಕ್ಸೆಸರ್. ಅಂಥ ಉತ್ತರಾಧಿಕಾರಿ ಯಾರಾಗಬೇಕು ಅಂದರೆ ಯಾವನಿಗೆ ಧರ್ಮನಿಷ್ಠೆ ಇದೆಯೋ ಅವನು ಅಂಥ ನನ್ನ ಉತ್ತರಾಧಿಕಾರಿಯ ಪದವಿಗೆ ಬರಬೇಕು. ಆದ್ದರಿಂದ ಧರ್ಮದಲ್ಲಿ ತತ್ಪರತೆ ಇರತಕ್ಕಂತಹ ದೇವತೆಯನ್ನು ಮೊದಲಿಗೆ ಕರಿ. ಧರ್ಮ ತತ್ಪರತೆ ಅಂದರೆ ಏನು? ಸಾಮಾನ್ಯವಾಗಿ ಎಲ್ಲರೂ ಏನು ಮಾಡ್ತಾರೆ, ಅಭಿಮಾನದಿಂದಲೋ ಕಾಮಕ್ರೋಧದಿಂದಲೋ ಧರ್ಮವನ್ನು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಪರಿತ್ಯಾಗ ಮಾಡ್ತಾರೆ. ಧರ್ಮದ ಬಗ್ಗೆ ಮೊದಲು ಇರಬೇಕಾದದ್ದೇನೆಂದರೆ ನಿಷ್ಠುರತೆ. ಹಲವಾರು ಬಾರಿಯ ಪ್ರಸಂಗಗಳಲ್ಲಿ
ಧರ್ಮಕ್ಕೋಸ್ಕರ ಹಲವಾರು ವಿಷಯಗಳಲ್ಲಿ ನೈಷ್ಠುರ್ಯವನ್ನು ನಾವು ಬೇರೆಯವ್ರ ಹತ್ರ ಕಟ್ಕೊಳ್ಳುವಂಥ ಪ್ರಸಂಗ ಎದುರಾಗ್ತದೆ. ನೀವು ಧರ್ಮಾಚರಣೆ ಮಾಡ್ತೀರಿ ಅಂತಂದ್ರೆ ನಿಮ್ಮನ್ನು ಎತ್ತಿ ಪಕ್ಕಕ್ಕೆ ಇಡ್ತಾರೆ ಮೊದಲು. ಅವರೇನೋ ಧರ್ಮಿಷ್ಠರಂತಪ್ಪ ಅಂತ ಹೇಳಿದರೆ ನಿಮ್ಮನ್ನು ಪಕ್ಕಕ್ಕೆ ಸರಿಸಿದ್ದಾರೆ ಅಂತ ಅರ್ಥ. ಅದು ಭಾಳ ಒಳ್ಳೆಯ ಮಾತಿನಲ್ಲಿ ಅವರೇನೋ ಧರ್ಮಿಷ್ಠರಂತಪ್ಪ ಅಂತ ರಾಗ ಹೇಳಿದ್ರು ಅಂತಂದರೆ ನಿಮ್ಮನ್ನು ಏನು ಮಾಡ್ತಿದ್ದಾರೆ, ಸೈಡ್ ಲೈನ್ ಮಾಡ್ತಿದ್ದಾರೆ ಅಂತ ಅಭಿಪ್ರಾಯ. ಆದ್ದರಿಂದ ಧರ್ಮನಿಷ್ಠನಾಗಿರತಕ್ಕಂಥವನಿಗೆ ರಾಗದ್ವೇಷಾದಿಗಳನ್ನು ಮೊದಲು ಬಿಡತಕ್ಕಂತಹ ಅನಿವಾರ್ಯತೆ ಇದೆ. ಯಮಧರ್ಮ ಅದರಲ್ಲಿ ಅಗ್ರೇಸರನಾದಂಥವನು. ಯಾಕೆ ಅಂದರೆ ಯಮ ಅನ್ನುವಂತಹ ಶಬ್ದದ ನಿಷ್ಪತ್ತಿಯೇ ಶಾಸ್ತ್ರದಲ್ಲಿ ಆ ರೀತಿ ಇದೆ. ಸಬಲೆ ದುರ್ಬಲೇ ವಾಪಿ, ದರಿದ್ರೇವ ಶ್ರಿಯಾನ್ವಿತೆ, ಪಂಡಿತೆ ಪಾಮರೇ ವಾಪಿ ಸಮವರ್ತಿ ಯಮಸ್ಮೃತಃ ಅಂತ. ಅವ ಪ್ರಬಲನಿರಲಿ ದುರ್ಬಲನಿರಲಿ, ಧನಿಕನಿರಲಿ ದರಿದ್ರನಿರಲಿ, ಪಂಡಿತನಿರಲಿ ಪಾಮರನಿರಲಿ, ಯಾವನೇ ಇದ್ರೂ ಕೂಡ ಅವನ ಬಗ್ಗೆ ಸಮವರ್ತಿತನ, ಅವನು ಏನು ಆಗಿದ್ದಾನೆ ಅಂತನ್ನೋದು ಮಹತ್ವದ್ದಲ್ಲ, ಅವನೊಂದಿಗೆ ಹೇಗೆ ವರ್ತಿಸಬೇಕು ಅಂತನ್ನೋದು ಮಾತ್ರ ಮಹತ್ವದ್ದು. ಅವನ ಗುಣಾವಗುಣಗಳನ್ನು ನೋಡಿ ಅವನೊಂದಿಗೆ ಹೆಂಗೆ ವರ್ತಿಸಬೇಕು ಅಂತ ನಿರ್ಧಾರ ಮಾಡಿದರೆ ಅದು ಏನಾಗ್ಬಿಡ್ತದೆ ಅಂದರೆ ಪಾರ್ಶಿಯಾಲಿಟಿ ಆಗಿಬಿಡ್ತದೆ. ಹಾಗಾಗಬಾರ್ದು ಅಂದರೆ ಒಬ್ಬ ವ್ಯಕ್ತಿ ಅವ ಏನು ಬೇಕಾದ ಮಾಡಲಿ, ಅವ ಧರ್ಮಿಷ್ಠ ಹೌದೋ ಅಲ್ವೋ ಅಷ್ಟರ ಮೇಲೆ ಆ ವ್ಯಕ್ತಿ ಗ್ರಾಹ್ಯನೋ ಅಥವಾ ತ್ಯಾಜ್ಯನೋ, ಅಂದರೆ ಅವನನ್ನು ತಗೊಳ್ಬೇಕು ಅಥವಾ ಬಿಟ್ಟು ಬಿಡಬೇಕು. ಹೀಗೆ ನಿರ್ಧಾರ ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ. ಯಾರಿಗೆ? ಧರ್ಮಿಷ್ಠನಾದವನಿಗೆ. ಅಂಥ ಧರ್ಮಿಷ್ಠನಾದವನನ್ನು ಏನು ಮಾಡಬೇಕು ಅಂತಂದ್ರೆ ನಾನು ಮಗನನ್ನಾಗಿ ಪಡೆದು ಬಿಟ್ಟರೆ ಆವಾಗ ಅವನು ಪ್ರಜಾರಂಜಕನಾಗಿ ರಾಜ್ಯಭಾರ ಮಾಡ್ತಾನೆ. ನನ್ನ ನಂತರದಲ್ಲಿ ಬರ್ತಕ್ಕಂಥ ನನ್ನ ಮಗ ಲೋಕೋತ್ತರವಾದಂತಹ ಕರ್ಮಗಳನ್ನು ಮಾಡಿ ಪ್ರಜಾರಂಜಕನಾಗಿ ರಾಜ್ಯಭಾರವನ್ನು ಮಾಡಿ ತನ್ನಿಮಿತ್ತವಾಗಿ ನನಗೆ ಕೀರ್ತಿಯನ್ನು ತಂದು ಕೊಡಬೇಕು ಅಂದರೆ ಅವನು ಅತ್ಯಂತ ಧರ್ಮನಿಷ್ಠನಾಗಿರಬೇಕು. ಬಹಳ ಧರ್ಮದಲ್ಲಿ ಅವನಿಗೆ ಇರಬೇಕು, ತತ್ಪರತೆ ಇರಬೇಕು. ಅಂಥವನನ್ನೇ ಮಗನನ್ನಾಗಿ ಪಡಿಬೇಕು ಅಂತ ಹೇಳ್ದ. ಅದಕ್ಕೋಸ್ಕರವಾಗಿ ಯಾರನ್ನು ಕರಿಬೇಕು ಅಂದಾಗ ಯಮಧರ್ಮರಾಜನನ್ನು ಸೂಚನೆ ಮಾಡ್ದ. ಆಗ ಕುಂತಿದ್ದೇವೆ ಹಾಗೆ ಆಗಲಿ ಅಂದಲು. ಯಮಧರ್ಮರಾಯನನ್ನು ಕರೆದಲು. ಯಮಧರ್ಮರಾಯ ಕೊಟ್ಟಿರ್ತಕ್ಕಂತಹ ಮಗನೇ ಜ್ಯೇಷ್ಠ ಸುತ ಯುಧಿಷ್ಠಿರ. ಎರಡನೇದವನನ್ನು ಕರಿಬೇಕು. ಇದಕ್ಕೇನು ಮಾನದಂಡ? ಮೊದಲನೇ ಮಗನನ್ನು ಪಡಿಬೇಕು ಅಂತಾದಾಗ ಏನು ಮಾನದಂಡವನ್ನು ಹೇಳ್ದ? ಧರ್ಮಿಷ್ಠನಾಗಿ ಪ್ರಜಾರಂಜಕನಾಗಿ ರಾಜ್ಯಭಾರ ಮಾಡುವುದರ ನಿಮಿತ್ತವಾಗಿ ನನಗೆ ನನ್ನ ವಂಶಕ್ಕೆ ಉತ್ತರೋತ್ತರದಲ್ಲಿ ಕೀರ್ತಿ ಸಂದಾಯ ಮಾಡೋ ಹಾಗೆ ಬದುಕಬೇಕವನು. ಅಂಥವನಿಗೆ ಏನು ಮಾಡು ಅಂತಂದರೆ ನನ್ನ ಮಗನಾಗೋ ಹಾಗೆ ಏರ್ಪಾಡು ಮಾಡು ಅಂತ ಹೇಳಿ ಕೇಳಿಕೊಂಡ. ಅದರ ನಿಮಿತ್ತವಾಗಿ ಯಮಧರ್ಮರಾಯನನ್ನು ಮಗನನ್ನಾಗಿ ಪಡೆದ. ಎರಡನೇ ಮಗನನ್ನು ಪಡಿಬೇಕಾದ್ರೆ ಪಾಂಡುರಾಜ ಅಂತಾನೆ, ನೋಡು ಧರ್ಮ ಅಂತನ್ನೋದೇನಿದೆಯಲ್ಲ ಇದೊಂಥರ ಪರರಿಂದ ರಕ್ಷಣೆಯನ್ನು ಬೇಡತಕ್ಕಂಥ ಗುಣ ಇದು. ಒಬ್ಬ ವ್ಯಕ್ತಿ ಧರ್ಮಿಷ್ಠನಾಗಬೇಕು ಅಂದರೆ ಅವನಿಗೆ ಬಹಳಷ್ಟು ರಕ್ಷಣೆ ಇರಬೇಕು. ಉದಾಹರಣೆಗೆ ಒಂದು ತುಳಸಿ ಗಿಡ ಇದೆ ಅಂತ ಅಂದ್ಕೊಡ್ರಿ, ನೀವು ಅದನ್ನ ಬೆಳೆಸೋದು ಭಾಳ ಕಷ್ಟ. ಯಾಕೆ ಅಂತಂದರೆ ಅದಕ್ಕೆ ಕೆಲವರು ನೆರಳು ಬೀಳಬಾರ್ದು, ಕೆಲವರ ನೆರಳು ಬೀಳಬಾರ್ದು, ಯಾವಾಗಂದ್ರೆ ಅದನ್ನು ಕಿತ್ತಬಾರ್ದು, ನೀರು ಸರಿಯಾಗಿ ಹಾಕಬೇಕು, ಹೆಚ್ಚಾಗಬಾರ್ದು, ಕಡಿಮೆ ಬೀಳಬಾರ್ದು, ವಾತಾವರಣದಲ್ಲಿನ ತಾಪಮಾನ ವ್ಯತ್ಯಾಸ ಆಗಬಾರ್ದು. ತುಳಸಿ ಗಿಡ ಅಂದರೆ ಅದನ್ನು ನಾನಾ ರೀತಿಯಲ್ಲಿ ನೀವು ರಕ್ಷಣೆ ಮಾಡಿ ಇಟ್ಟುಕೊಂಡ್ರೆ ಅದು ಏನಾಗ್ತದೆ? ಉಳಿತದೆ. ಧರ್ಮವೂ ಇಷ್ಟೆ. ಧರ್ಮಕ್ಕೆ ನಾನಾ ರೀತಿಯಿಂದ ನೀವು ಬೇಲಿಗಳನ್ನು ಕಟ್ಟಬೇಕು. ಅದಕ್ಕೆ ಒಬ್ಬ ವ್ಯಕ್ತಿ ಧರ್ಮಿಷ್ಠನಾಗಬೇಕು ಅಂದರೆ ಅವನು ಬುದ್ಧಿವಂತನಾಗಿರಬೇಕು.
ಯಾಕೆಂದರೆ ಧರ್ಮಾಧರ್ಮವನ್ನು ನಿರ್ಧಾರ ಮಾಡಬೇಕಾದಂಥ ಸಂದರ್ಭದಲ್ಲಿ ಬುದ್ಧಿ ಚೆನ್ನಾಗಿರಬೇಕು. ಧರ್ಮವನ್ನು ಅನುಷ್ಠಾನ ಮಾಡೋದು ನಾನಾ ರೀತಿಯಲ್ಲಿದೆ. ವಾಚನಿಕವಾಗಿದೆ, ಕಾಯಿಕವಾಗಿದೆ, ಮಾನಸಿಕವಾಗಿದೆ. ಎಲ್ಲ ರೀತಿಯಿಂದಲೂ ಅವನಿಗೆ ಏನು ಬೇಕು ಅಂದರೆ ಬಲ ಇರಬೇಕು, ಬುದ್ಧಿ ಚೆನ್ನಾಗಿರಬೇಕು, ಬಲ ಚೆನ್ನಾಗಿರಬೇಕು. ಬಲ ಅಂದರೆ ಶಾರೀರಿಕ ಬಲ, ವಾಚನಿಕ ಬಲ, ಮಾನಸಿಕ ಬಲ, 3 ಬಲ ಇರಬೇಕು ಅವನಿಗೆ. ಇದರ ಮೇಲೆ ಆ ಧರ್ಮವನ್ನು ಅನುಷ್ಠಾನ ಮಾಡತಕ್ಕಂಥವನ ಧರ್ಮಗಳು ಲೀಲಾಜಾಲವಾಗಿ ನಡಿಬೇಕಂದ್ರೆ ಅವನಿಗೆ ಯಶಸ್ಸು ಭೂಯಿಷ್ಠವಾಗಿ ತುಂಬಿಕೊಂಡಿರ್ಬೇಕು. ಎಷ್ಟು ಯಶೋಭರಿತನಾಗಿರ್ತಾನಲ್ಲ ವ್ಯಕ್ತಿ, ಅಷ್ಟು ಸುಲಭವಾಗಿ ಅವ 1-10 ಧರ್ಮ ಒಂದೇ ಕಾಲಕ್ಕೆ ಅನುಷ್ಠಾನ ಮಾಡ್ತಾನೆ. ಇದರ ಮೇಲೆ ಭೀತಿ ಇರಬಾರ್ದು, ಅವನಿಗೆ ಭಯ ಇರಬಾರ್ದು ಎಂದು. ಧರ್ಮವನ್ನು ಅನುಷ್ಠಾನ ಮಾಡ್ತಕ್ಕಂಥವನು ಧೈರ್ಯದಿಂದ ಏನು ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಮುನ್ನುಗ್ಗಬೇಕು. ಸಾಕಷ್ಟು ಪ್ರಸಂಗಗಳಲ್ಲಿ ಏನಾಗ್ತದೆ ಅಂದರೆ ಧೈರ್ಯ ಕಳ್ಕೊಂಡು ಅವನಿಗೆ ಧರ್ಮಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಮಾಡಲಾ ಹಾಗೆ ಮಾಡಲಾ ಅಂತ ಹೇಳಿ ದ್ವಂದ್ವದಲ್ಲಿ ಸಿಲುಕತಕ್ಕಂತಹ ವ್ಯಕ್ತಿಗೆ ಮಾನಸಿಕ ಬಲದಿಂದ ಕುಗ್ಗಿ ಹೋದಂಥವನಿಗೂ ಧರ್ಮಾಚರಣೆ ಮಾಡಲಿಕ್ಕಾಗೋದಿಲ್ಲ. ಧರ್ಮಾಚರಣೆ ಮಾಡಬೇಕು ಅಂತಂದರೆ ಏನಿರಬೇಕು ಅಂದರೆ ಮಾನಸಿಕವಾದ ಬಲ ಚೆನ್ನಾಗಿರಬೇಕು, ಭೀತಿ ಇರಬಾರ್ದು, ಅಂದರೆ ಧೈರ್ಯ ಇರಬೇಕು. ಮತ್ತು ಧೈರ್ಯ ಇರೋದು ಅಂದರೆ ಏನರ್ಥ ಅಂದರೆ ಕೆಲವರಿಗೆ ಭಯಮಿಶ್ರಿತವಾದ ಧೈರ್ಯ ಇರ್ತದೆ. ಭಯಮಿಶ್ರಿತವಾದ ಧೈರ್ಯ ಅಂದರೆ ಕೆಲವು ಸರ್ತೆ ಹೀಗೆ, ಕೆಲವು ಸರ್ತೆ ಹಾಗೆ. ಇವರು ಎದುರಿಗೆ ಕೇಳಿದಾಗ ಹ್ಞೂ ಅಂತಾರೆ, ಇನ್ನೊಬ್ಬರ ಎದುರಿಗೆ ಕೇಳಿದಾಗ ಇಲ್ಲ ಅಂತಾರೆ, ಹಾಗೂ ಇರ್ತದೆ. ಹಾಗಿರಬಾರ್ದು, ಭಯನೂ ಇರಬಾರ್ದು, ಧೈರ್ಯವೂ ಇರಬೇಕು. ಜೊತೆಗೆ ಶಾರೀರಿಕವಾದಂತಹ ದಾರ್ಢ್ಯ ಇರಬೇಕು. ಶರೀರದಲ್ಲಿ ಬಹುಕಾಲದಿಂದ ವಾಸ ಮಾಡ್ತಕ್ಕಂಥ ರೋಗಗಳಿದ್ದುಬಿಟ್ವು ಅಂತಂದರೆ ಆವಾಗ ಧರ್ಮವನ್ನು ಅನುಷ್ಠಾನ ಮಾಡಲಿಕ್ಕಾಗೋದಿಲ್ಲ. ನೋಡ್ರಿ, ಒಂದು ಧರ್ಮವನ್ನು ಅನುಷ್ಠಾನ ಮಾಡಬೇಕಂದ್ರೆ ಎಷ್ಟು ನಮಗೆ ಇಕ್ವಿಪ್ಮೆಂಟ್ಸ್ ಬೇಕು. ರೋಗ, ದೇಹಬಾಧೆ, ಉಪದ್ರವಗಳು, ಅನರ್ಥ, ಇದು ಯಾವುದೂ ಇರಬಾರ್ದು. ರೋಗನೇ ಇಲ್ಲದೆ ಇರತಕ್ಕಂಥ ಶರೀರ ಬೇಕು. ಎಷ್ಟು ಶರೀರದಿಂದ ದೃಢಾಂಗನಾಗಿರ್ತಾನಲ್ಲ ಅಷ್ಟು ಸುಲಭವಾಗಿ ಧರ್ಮಾನುಷ್ಠಾನವನ್ನು ಮಾಡ್ತಾನೆ. ಸುಲಭವಾಗಿ ಧರ್ಮಾನುಷ್ಠಾನ ಮಾಡಬೇಕು ಅಂತಂದರೆ ಶರೀರದಲ್ಲಿ ಪಾಠವೇ ಇರಬೇಕು, ಶರೀರದಲ್ಲಿ ಸಾಮರ್ಥ್ಯ ಇರಬೇಕು. ಯಾಕೆ ಅಂದರೆ ಬಹುತರ ಧರ್ಮಗಳು ಏನಾಗ್ತವೆ ಅಂತಂದರೆ ಶರೀರದಿಂದ ಮಾಡತಕ್ಕಂತಹ ಧರ್ಮಗಳು ಹೇಳಲ್ಪಟ್ಟಿದ್ದಾವೆ. ಸ್ನಾನ, ದೇವತಾರ್ಚನೆ, ಅತಿಥಿ ಅಭ್ಯಾಗತರ ಸತ್ಕಾರ ಮತ್ತು ಸತ್ಕರ್ಮಾನುಷ್ಠಾನಾದಿಗಳು ಬೇಕಾದಷ್ಟಿದ್ದಾವೆ. ಯಾತ್ರಾ, ಯಜ್ಞಾದಿಗಳು, ಇವೆಲ್ಲದಕ್ಕೂ ಏನು ಬೇಕಂದರೆ ಶಾರೀರಿಕವಾಗಿ ಬಲ ಇರಬೇಕು. ಶರೀರದ ಬಲ ಇರಲಿಲ್ಲ ಅಂದರೆ ಅವಾಗ ಇವನ್ನೆಲ್ಲ ಕೈಲಾಗೋದಿಲ್ಲ ರೀ. ಯಾಕ್ರಿ ಧರ್ಮಾಚರಣೆ ಮಾಡ್ತಿಲ್ಲ? ಏನೋ ಆಚಾರ ಕೈಲಾಗ್ತಿತ್ತಂದರೆ ಏನೇನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮತ್ತು ಯಾಕೆ ಮಾಡ್ತಿಲ್ಲ? ಕೈಲಾಗೋದಿಲ್ಲ. ಕಾರಣ ಹೇಳೋದ್ರಲ್ಲಿ ನಾವೆಲ್ಲ ತುಂಬ ನಿಪುಣರಲ್ವೇ, ಅದಕ್ಕೋಸ್ಕರವಾಗಿ ಯಾಕೆ ಮಾಡ್ತಿಲ್ಲ ಅಂದರೆ ಕೈಲಾಗೋದಿಲ್ಲ ಅಂತ ಹೇಳ್ತೀವಿ. ರೋಗರಹಿತನಾಗಿರಬೇಕು ಒಬ್ಬ ವ್ಯಕ್ತಿ. ಇದರ ಮೇಲೆ ಸೋಮಾರಿತನ ಇರಬಾರ್ದು. ಇದಕ್ಕೆ ಕಿರೀಟಪ್ರಾಯವಾಗಿ ಏನು ಅಂದರೆ ಇವೆಲ್ಲ ಇದ್ದುಬಿಟ್ಟು ಸೋಮಾರಿತನ ಇತ್ತು ಅಂದರೆ ಆವಾಗಲೂ ಧರ್ಮಾಚರಣೆ ಮಾಡಲಿಕ್ಕಾಗಲ್ಲ. ಜಾಡ್ಯ ಇರಬಾರ್ದು. ಯಾಕೆಂದರೆ ಎಷ್ಟೆಷ್ಟು ಮನುಷ್ಯ ಜಾಡ್ಯಭರಿತನಾಗ್ತಾನೋ ಅಷ್ಟಷ್ಟೇ ಧರ್ಮವನ್ನು ಮಾಡಬೇಕು ಅಂತಂದರೆ ಅವನಿಗೆ ಮುನ್ನುಗ್ಗುವಂತಹ ಪ್ರವೃತ್ತಿ ಇರಬೇಕು. ಮುನ್ನುಗ್ಗುವಂತಹ ಪ್ರವೃತ್ತಿ ಅಂತಂದರೆ ಅವನಿಗೆ ಯಾವಾಗಲೂ ಕೂಡ ಉತ್ಕಂಠಿತನಾಗಿರಬೇಕು, ಉತ್ಸಾಹಯುಕ್ತನಾಗಿರಬೇಕು, ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ಇದ್ದವನಾಗಿರಬೇಕು. ಅವನಿಗೇನಾಗಬಾರ್ದು ಅಂತಂದರೆ ಎಂದಿಗೂ ಕೂಡ ನಾನು ಮಾಡಲಾರೆ, ನನ್ನ ಕೈಲಾಗೋದಿಲ್ಲ ಅಂತನ್ನುವಂತಹ ಮನಸ್ಥಿತಿಯಲ್ಲಿ ಸೋಮಾರಿತನ. ಕೆಲವರಿಗೆ ದೇಹದಿಂದ, ಕೆಲವರಿಗೆ ಮಾನಸಿಕವಾಗಿ ಆಯಿತು ಬಿಡು ಮಾಡಿದ್ರಾಯ್ತು, ಇವತ್ತಾಗಲಿಲ್ಲ ಮುಂದೆ ನೋಡೋಣ, ಆಗಾಗಲಿಲ್ಲ ಇವಾಗ ಮಾಡೋಣ, ಇವಾಗಲಿಲ್ಲ ಇನ್ನೊಂದು ಸರ್ತಿ ಮಾಡ್ಕೊಳ್ಳೋಣ, ಅವರು ಬಂದಿಲ್ಲ ಬಿಡು ಅಂತ ಹಿಂಗೆ ನಾನಾ ಸಮಾಧಾನಗಳನ್ನು ನಮ್ಮ ಮನಸ್ಸಿಗೆ ನಾವೇ ಮಾಡ್ಕೊತಾ ಇರ್ತೀವಿ. ಜಾಡ್ಯದ ರೀತಿಗಳಿವೆಲ್ಲ. ಯಾವುದಾರ ಕೆಲಸ ಹೇಳ್ರಿ, ಕೆಲವರಿಗೆಲ್ಲ ಮುಂದೆ ಹಾಕೋ ಪ್ರವೃತ್ತಿ ಇರ್ತದೆ. ಏನ್ರಿ ಈ ಸರ್ತಿನೇ ಮಾಡ್ಬೋದಿತ್ತಲ್ಲ, ನೋಡೋಣ ಬಿಡ್ರಿ ಮುಂದಿನ ಸರ್ತಿ. ಆಗಲಿಲ್ಲ ಅಲ್ವಾ, ಯಾಕೆ ತಲೆ ಕೆಡಿಸ್ಕೊತೀರಿ, ಬಿಟ್ಬಿಡ್ರಿ, ವಿಚಾರ ಮಾಡಿಬಿಡ್ರಿ. ಜಾಡ್ಯ ಅಲ್ರಿ. ಆಷಾಢ ಮಾಸ ನಡೀತಾ ಇದೆ, ಒಂದು ದಿವಸ ಆದರೂ ಸ್ನಾನ ಮಾಡಬೇಕಾಗಿತ್ತು, ತಿಂಗಳಿಡೀ ಮಾಡಬೇಕು, ಆಗಲಿಲ್ಲ ಹೌದಲ್ಲ, 3 ದಿವಸ ಆದರೂ ಮಾಡೋಣ, ಆಗಲಿಲ್ಲ 1 ದಿವಸ ಆದರೂ, ಮುಗ್ದೇ ಹೋಯ್ತಲ್ಲ ಆಷಾಢ ಮಾಸ, ಮುಂದಿನ ಸರ್ತಿ ಬರ್ತದೆ ಬಿಡ್ರಿ. ವಾದರಾಜರು ಅಂತಾರಲ್ಲ,
ಆಕಾಮ ವೈ ಕೋನಸ್ನಾತಃ ಅಂದರೆ ರಂಢಾಪುತ್ರ ತೊಮ್ನ ಸ್ನಾತಃ ಅಂತ ಏನು ಹೇಳಿದ್ರಲ್ಲ, ಹಂಗೆ ಆಷಾಢ ಮಾಸದ ಸ್ನಾನ ಬಹಳ ಶ್ರೇಷ್ಠವಾದಂಥದ್ದು. ಮಾಡಬೇಕು ಅಂದರೆ ಏನಿರಬೇಕು? ಜಾಡ್ಯ ಇರಬಾರ್ದು ಮನಸ್ಸಿನಲ್ಲಿ. ಇದರ ಮೇಲೆ ಧರ್ಮಾಧರ್ಮಗಳನ್ನು ನಿಷ್ಕೃಷ್ಟವಾಗಿ ನಿರೂಪಣೆ ಮಾಡ್ತಕ್ಕಂತಹ ಒಳ್ಳೆ ನಾಲಿಗೆಯಲ್ಲಿ ಚಾತುರ್ಯ ಇರಬೇಕು, ವಾಕ್ಪಟುತ್ವ. ಇದು ಧರ್ಮ ಈ ಕಾರಣದಿಂದ, ಇದು ಅಧರ್ಮ ಈ ಕಾರಣಕ್ಕೋಸ್ಕರವಾಗಿ ಅಂತ ಹೇಳಿ ತನ್ನ ವಾಗೀಂದ್ರಿಯವನ್ನು ಚೆನ್ನಾಗಿ ಪಟುತರವಾಗಿ ಬಳಸ್ತಕ್ಕಂತಹ ಸಾಮರ್ಥ್ಯ ಇರಬೇಕು. ಯಾರಿಗೆ ಇವೆಲ್ಲ ಗುಣಗಳು ಇರ್ತಾವಲ್ಲ ಅವರು ಪೂರ್ಣ ಪ್ರಮಾಣದಲ್ಲಿ ಇಂಥ ಗುಣಗಳನ್ನು ಹೊಂದಿದಂಥವ್ರು ಏನು ಮಾಡ್ತಾರೆ ಅಂದರೆ ಧರ್ಮವನ್ನು ಮಾಡ್ತಾರೆ. ಅಂದರೆ ಇವ ಧರ್ಮಿಷ್ಠನಿರ್ಬೋದು, ಇವನಿಗೆ ಈ ಯಾವ ಗುಣಗಳು, ನಾನು ಧರ್ಮವಂತನನ್ನು ಕರಿ ಅಂದರೆ ಯಮಧರ್ಮರಾಯನನ್ನು ಕರೆದಿ ಅಂದರೆ ಅವನಿಗೆ ಒಂದಿದ್ರೂ ಒಂದಿಲ್ಲ. ಬಲ ಎಷ್ಟಿತ್ತು ಧರ್ಮರಾಜನಿಗೆ ಅಂತಂದರೆ ದುರ್ಯೋಧನನಿಗೆ ಇವನಿಗಿಂತ ಹೆಚ್ಚು ಬಲ. ಬುದ್ಧಿ ಎಷ್ಟಿದೆ ಅಂತಂದರೆ ದುರ್ಯೋಧನನ ಕುನೀತಿಗಳನ್ನು ದಾಟೋ ಅಷ್ಟು ಬುದ್ಧಿವಂತ ಇವನಲ್ಲ. ಇದನ್ನೆಲ್ಲವನ್ನು ದಾಟ್ಲಿಕ್ಕೆ ಇದ್ದವನು ಅಂತ ಏನಿದ್ನೋ ಅವನನ್ನು ಇವನಿಗೆ ಬೇಲಿಯ ರೂಪದಲ್ಲಿ ಬಳಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ದ. ಅಂದರೆ ಧರ್ಮರಾಜ ಹುಟ್ಟಿದಾಗಿನಿಂದಲೂ ಅವನಿಗೆ ಲೈಫ್ ಟೈಮ್ ಸೆಕ್ಯೂರಿಟಿ ಏರ್ಪಾಡು ಮಾಡಿದ್ದ ಅವರಪ್ಪ. ಯೋಚನೆ ಮಾಡಿರಿ, ಹುಟ್ಟಿದಾಗಿನಿಂದ ಅವ ಪರಂಧಾಮಕ್ಕೆ ಹೋಗೋ ತನಕನೂ ಅವ ತನ್ನ ಬಗ್ಗೆ ತಾನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಅವನಿಗೆ ಚಿಂತೆ ಬಂದಿರಬಾರ್ದು. ನಿತ್ಯದಲ್ಲಿ ಆ ರಕ್ಷಣೆ ಅವನಿಗೆ ಸದಾ ಕಾಲಕ್ಕೂ ಸಿಗಬೇಕು. ಅಂಥವನನ್ನು ಕರಿ ಅಂದಾಗ ಕರೆದಿದ್ದೆ ಯಾರನ್ನ? ಭೀಮಸೇನ ದೇವರನ್ನು, ವಾಯುದೇವರನ್ನು ಕರೆದ್ರು. ಅವರು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟತ್ವಂಚ. ಯಾವುದರಿಂದ? ಹನುಮತ್ ಸ್ಮರಣಾತ್ ಭವೇತ್. ಸ್ಮರಣ ಮಾಡಿದ್ರೆ ಇನ್ನೊಬ್ರಿಗೆ ಕೊಡುವಂಥವ್ರು ಇನ್ನು ಅವ್ರ ಹತ್ರ ಎಷ್ಟಿರಬೇಕದು. ಆದ್ದರಿಂದ ಅಂಥವ್ರನ್ನು ಕರೆದ. ಆವಾಗ ಇವನು ಸದಾಕಾಲಕ್ಕೂ ಇವನು ಬೆಂಗಾವಲಾಗಿ ರಾಜನನ್ನು ಈ ರೀತಿ ರಕ್ಷಿಸ್ಕೊತಾನೆ. ತನ್ನ ಗುಣಗಳ ದ್ವಾರ ರಾಜನಿಗೆ ರಕ್ಷಣೆ ಕೊಡೋದ್ರ ಜೊತೆಗೆ ಇವನ ಹತ್ರ ಇವು ಗುಣಗಳು ಇದ್ದವು ಅಂದರೆ ಈ ಎಲ್ಲ ಗುಣಗಳನ್ನು ಯುಧಿಷ್ಠಿರ ತಾನು ಬಳಕೆ ಮಾಡಿಕೊಂಡು ತಾನು ಉಚ್ಛ್ರಾಯ ಸ್ಥಿತಿಗೆ ಬರ್ತಾನೆ ಅಂತ ಯೋಚನೆ ಮಾಡ್ದ. ಅಂದರೆ ರಾಜನ ಜೊತೆಗೆ ಇರತಕ್ಕಂತಹ ವ್ಯಕ್ತಿಯ ಸಂಪೂರ್ಣವಾಗಿರತಕ್ಕಂತಹ ಏನು ಸಂಪತ್ತಿದೆ, ಅದು ಶಾರೀರಿಕ ಸಂಪತ್ತಿರ್ಬೋದು, ಬೌದ್ಧಿಕ ಸಂಪತ್ತಿರ್ಬೋದು, ಜ್ಞಾನ ಸಂಪತ್ತಿರ್ಬೋದು, ಕರ್ಮ ಸಂಪತ್ತಿರ್ಬೋದು, ಯಾವುದೇ ಉತ್ತಮವಾದಂತಹ ಗುಣಗಳಿರ್ಬೋದು. ರಾಜನ ಬಳಿಯಲ್ಲಿ ಇರತಕ್ಕಂತಹ ಎಲ್ಲ ವ್ಯಕ್ತಿಗಳ ಸಂಪತ್ತು ಅದು ರಾಜನಿಗೆ ನೇರವಾಗಿ ಫಲ ಕೊಡ್ತದೆ. ಯಾಕೆ ಅಂದರೆ ಸೈನ್ಯ ತುಂಬ ಬಲಿಷ್ಠ ಆಗಿ ಹೋಗಿ ಗೆದ್ದರೆ ಸೈನ್ಯವನ್ನು ಜಯಿ ಅಂತ ಯಾರೂ ಘೋಷಣೆ ಮಾಡೋದಿಲ್ಲ. ಏನಂತ ಘೋಷಣೆ ಮಾಡ್ತಾರೆ? ರಾಜಾ ಜಯಿ. ಆದ್ದರಿಂದ ಭೀಮಸೇನ ದೇವರ ಈ ಎಲ್ಲ ವಿಧವಾಗಿರತಕ್ಕಂತಹ ಗುಣಗಳನ್ನು ಲೌಕಿಕವಾಗಿ ಸಂಪೂರ್ಣವಾದ ಪ್ರಯೋಜನವನ್ನು ಒಳಪಡಿಸಿ ಪಡ್ಕೊಂಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂದರೆ ಯುಧಿಷ್ಠಿರ. ರಾಜಸೂಯಾಗಿ ಯುಧಿಷ್ಠಿರ ಮಾಡ್ದ ಅಂತ ಎಲ್ಲರೂ ಹೇಳಿದರು. ಆದರೆ ಅವನ ಕೈಯಿಂದ ಆಗುವಂಥ ಕಾರ್ಯಕ್ರಮ ಅಲ್ಲ ಅಂತ ಹೇಳಿ ಅವ ಜರಾಸಂಧನನ್ನು ಕೊಲ್ಲೋದು ಬಿಟ್ಟಾಗಲೇ ಗೊತ್ತಾಗಿತ್ತು. ಇಷ್ಟು ಬಲಿಷ್ಠನಾಗಿರ್ತಕ್ಕಂತಹ ವ್ಯಕ್ತಿಯನ್ನು ಪಡೆಯೋದಕ್ಕೋಸ್ಕರ ಕುಂತಿದೇವಿಯನ್ನು ಸೂಚನೆ ಮಾಡ್ದ ಪಾಂಡುರಾಜ. ಯಾವಾಗ ವಾಯುದೇವರು ಹುಟ್ಟಿದ್ರು ಆವಾಗ ಕೇಳಿಲ್ಲ ಅವನು, ಇನ್ನೊಬ್ಬ ಮಗ ಬೇಕು. ಎರಡನೇ ಮಗ ರಾಜನಿಗೆ ರಕ್ಷಣೆಯನ್ನು ಕೊಡ್ತಾನೆ. ರಾಜನಿಗೆ ತನ್ನ ರಕ್ಷಣೆಯ ಜೊತೆಗೆ ರಾಜ್ಯದ ರಕ್ಷಣೆಯೂ ಇರ್ತದೆ. ಅವ ತನ್ನನ್ನು ತಾನು ರಕ್ಷಿಸ್ಕೋಬೇಕು, ತನ್ನ ಜೊತೆಗೆ ರಾಜ್ಯವನ್ನು ರಕ್ಷಿಸ್ಕೋಬೇಕು. ಅವನು ಒಂದೇ ಕಾಲದಲ್ಲಿ ಎರಡೆರಡು ರಕ್ಷಣಾ ಭಾರ. ರಾಜ ತನ್ನನ್ನು ತಾನು ಉಳಿಸ್ಕೋಬೇಕು, ತನ್ನ ರಾಜ್ಯವನ್ನೂ ತಾನು ಉಳಿಸ್ಕೋಬೇಕು. ಇದು ಸಾಮಾನ್ಯಕಾರೇಣ ಇದು ಎರಡನ್ನೂ ರಾಜ ಮಾಡ್ಕೊಂಡು ಹೋಗ್ತಿರ್ತಾನೆ. ಇನ್ನೊಬ್ಬನು ಇವನಿಗೆ ಸಹಾಯಕನಾಗಿದ್ದಾನೆ ಅಂದರೆ ಆಗ್ತದೆ. ಆದರೆ ಈ ಸಹಾಯಕ ಈ ರಾಜ ಇಬ್ಬರೂ ಒತ್ತಟ್ಟಿಗಾಗಿ ಬಿಟ್ಟರು. ರಾಜ್ಯ ಇನ್ನೊಂದು ಕಡೆ ಇತ್ತು. ಆವಾಗ ರಾಜ್ಯವನ್ನು ರಕ್ಷಿಸ್ಲಿಕ್ಕೆ ಯಾವನರ ಬೇಕಲ್ಲ, ಅಂಥವನನ್ನು ಮೂರನೇದವನನ್ನು ಕರ್ಕೊಂಬ ಅಂತ ನಂದ್ಲು. ಅದಕ್ಕಾಗಿ ಅಂಥವನು ಯಾರಾಗಬೇಕು ಅಂತ ಹೇಳಿ ನರನಾರಾಯಣಾವೇಶ ಭರಿತನಾಗಿರ್ತಕ್ಕಂತಹ ಇಂದ್ರದೇವರನ್ನು ಕರೆದರು. ಇಂದ್ರದೇವರಲ್ಲಿ ನರನಾರಾಯಣಾವೇಶ ಜೊತೆಗೆ ಭೀಮಸೇನ ದೇವರ ಆವೇಶ, ಈ ಐವರಲ್ಲಿಯೂ ಕೂಡ
ಸ್ವತಃ ವಾಯುದೇವರು ತಾವು ಭೀಮಸೇನ ದೇವರಾಗಿ ಅವತಾರ ಮಾಡಿದ್ರು. ಈ 4ರಲ್ಲಿ 4 ರೂಪಗಳನ್ನು ಇಟ್ಟಿದ್ರು. ಧರ್ಮರಾಜನಲ್ಲಿ ವೀರರೂಪ, ಶೃಂಗಾರ ಅರ್ಜುನನಲ್ಲಿ ವೀರರೂಪ, ಗಂಭೀರ ರೂಪವನ್ನು ಧರ್ಮರಾಜನಲ್ಲಿ, ನಕುಲ ಮತ್ತು ಸಹದೇವರಲ್ಲಿ ಶೃಂಗಾರ ರೂಪವನ್ನು ಇಟ್ಟಿದ್ದರು. ಸ್ವಯಂ ಸಕಲ ಗುಣಗಳಿಂದ ವಾಯುದೇವರು ಭೀಮಸೇನ ದೇವರಾಗಿ ಅವತಾರ ಮಾಡಿದ್ರು. ಆದ್ದರಿಂದ ಅಂಥ ಇನ್ನೊಬ್ಬ ಮಗ ಬೇಕು ಅಂತ ಹೇಳಿ ಪಾಂಡುರಾಜ ಬೇಡಿದ್ನಲ್ಲ, ಆ ಪಾಂಡುರಾಜ ಬೇಡಿದ್ದಕ್ಕೆ ತಕ್ಕ ಹಾಗೆ ಇಂದ್ರದೇವರನ್ನ ಮಗನಾಗಿ ಪಡೆದಲು ಕುಂತಿದ್ದೇವೆ. ಅದರ ನೈಜವಾದಂತಹ ಪ್ರಯೋಜನ ವಿರಾಟ್ ರಾಜನ ದಕ್ಷಿಣ ಗೋಗ್ರಹಣ ಮತ್ತು ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ಕಾಣ್ತೀವಿ. ಯಾಕಂದರೆ ಭೀಮಸೇನ ದೇವರು ಧರ್ಮರಾಜ ಇಬ್ಬರೂ ಕೂಡ ಸುಶರ್ಮನ ಜೊತೆಗೆ ಯುದ್ಧವನ್ನು ಮಾಡೋದಕ್ಕೋಸ್ಕರ ದಕ್ಷಿಣ ಗೋಗ್ರಹಣ ದಿಕ್ಕಿಗೆ ಹೋಗ್ಬಿಟ್ಟಿದ್ರು. ಉತ್ತರ ಗೋಗ್ರಹಣ ಅಂತನ್ನೋದಾದಾಗ ಉತ್ತರ ದಿಕ್ಕಿನಿಂದಾಗಿ ಇಡೀ ಸಮಗ್ರ ಕೌರವ ಸೈನ್ಯ ಬಂದುಬಿಟ್ಟು ವಿರಾಟ್ ರಾಜನ ಸೇನಾವಾಹಿನಿಯನ್ನು ಗೋಸಮೂಹವನ್ನು ಆಕ್ರಮಿಸ್ಕೊಂಡು ನಿಂತರೆ ರಕ್ಷಕರು ಇನ್ನೊಬ್ಬರು ಯಾರು ಇಲ್ಲದೇ ಇದ್ದಾಗ ಉತ್ತರ ತುಂಬ ಜಂಬ ಕೊಚ್ಚಿಕೊಂಡು ಯಾವುದನ್ನೂ ಮಾಡದೇನೆ ಓಡಿ ಹೋಗ್ತೀನಿ ಅಂದಾಗ ಆವಾಗ ಅರ್ಜುನ ತಾನು ತನ್ನ ಸಾಮರ್ಥ್ಯದಿಂದ ಇಡೀ ಸಮಗ್ರ ಕೌರವ ಸೇನಾವಾಹಿನಿಯನ್ನು ಹಿಮ್ಮೆಟ್ಟಿಸಿ ವಿಜಯವನ್ನು ತಂದುಕೊಟ್ಟ. ಪಾಂಡುರಾಜ ತಾನೇನು ಊಹೆ ಮಾಡಿದ್ನೋ ಅಂಥದ್ದೊಂದು ಪ್ರಸಂಗ ಮಹಾಭಾರತದಲ್ಲಿ ಇತ್ತು. ಇದಾದ ಮೇಲೆ ಇಷ್ಟರಲ್ಲಿ ಮಾದ್ರಿ ದೇವಿ ಬಂದು ಕೇಳುತ್ತಾಳೆ, ಏನಂದರೆ ನನಗೆ ಮಕ್ಕಳಾಗೋ ಹಾಗೆ ಕುಂತಿದೇವಿಗೆ ನೀವು ಹೇಳ್ರಿ. ನೇರವಾಗಿ ಕೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಮೊದಲನೇದ್ದು ಅವಳು ಹಿರಿಯಳು. ನನಗೂ ಮಕ್ಕಳು ಬೇಕಂದರೆ ಆ ಮಕ್ಕಳು ಎಲ್ಲಿ ಪ್ರತಿಸ್ಪರ್ಧಿಗಳಾಗ್ತಾರೋ ಅಂತನ್ನೋ ಕಾರಣ ಕುಂತಿದೇವಿ ಕೊಡದೇ ಇದ್ದರೆ ಅಂತನ್ನೋ ಚಿಂತೆ ಬೇರೆ. ಮೂರನೇದಾಗಿ ಧರ್ಮಶಾಸ್ತ್ರದಲ್ಲಿಯೂ ಕೂಡ ಒಬ್ಬ ಪತಿಗೆ ಅನೇಕ ಪತ್ನಿಯರಿದ್ದಾಗ ಒಬ್ಬಳಲ್ಲಿ ಸಂತಾನವಾಗಿಬಿಟ್ರೆ ಇನ್ನುಳಿದವರು ಎಲ್ಲರೂ ಕೂಡ ಪುತ್ರವತಿಯರು ಅಂತ ಪರಿಗಣನೆ ಮಾಡ್ತಾರೆ. ನನಗೆ ಮಕ್ಕಳು ಹುಟ್ಟಿದ್ದಾರಲ್ಲ, ನೀನು ಪುತ್ರವತಿ ಆದ ಹಾಗೆ ನಿನಗೆ ಯಾಕೆ ಪ್ರತ್ಯೇಕವಾಗಿ ಮಕ್ಕಳು ಬೇಕು ಅಂತ ಕುಂತಿದೇವಿ ಪ್ರಶ್ನೆ ಮಾಡಿದರೆ ಉತ್ತರ ಇಲ್ಲ ಅವಳ ಹತ್ರ. ಈ ಕಾರಣದಿಂದ ಮಾದ್ರಿ ದೇವಿ ಏನು ಮಾಡ್ತಾಳೆ, ತಾನು ಕುಂತಿದೇವಿಯನ್ನು ಕೇಳಲಾರ್ದನೆ ಪಾಂಡುರಾಜನ ಮೂಲಕವಾಗಿ ಕೇಳಿಸ್ತಾಳೆ, ನೀವು ಆ ಮಂತ್ರವನ್ನು ನನಗೂ ಉಪದೇಶ ಮಾಡಲಿಕ್ಕೆ ಹೇಳ್ರಿ, ನಾನೂ ಮಕ್ಕಳನ್ನು ಈ ರೀತಿ ದೇವತೆಗಳ ದ್ವಾರ ಪಡಿತೀನಿ. ಆಗ ಕುಂತಿದೇವಿ ಏನು ಮಾಡ್ತಾಳೆ ಅಂತಂದರೆ, ಅವಶ್ಯ ನಾನು ಆ ಮಂತ್ರವನ್ನು ನೀವು ಹೇಳಿದ್ದಕ್ಕೆ ಗಂಡನ ಆಜ್ಞೆ ಮೀರೋ ಹಾಗಿಲ್ಲ, ಕೊಡ್ತೀನಿ, ಆದರೆ ಅದನ್ನು ಒಂದೇ ಬಾರಿ ಪ್ರಯೋಗ ಮಾಡಬೇಕು. ಅಂದರೆ ಕೊಟ್ಟರೂ ಕೂಡ ಅದು ಏನಾಗಬಾರ್ದು, ಅದು ಬಳಕೆಗಿಂತ ಹೆಚ್ಚು ಉಪಯೋಗಕ್ಕೆ ಅವಕಾಶ ಆಗಿರಬಾರ್ದು. ಎಷ್ಟು ಬಳಕೆಗೆ ಬೇಕೋ ಅದಕ್ಕಿಂತ ಹೆಚ್ಚು ಹೋಗಬಾರ್ದು. ತನಗೆ 3 ಜನ ಮಕ್ಕಳು, ಇವಳು ಅಂಥವ್ರು 3 ಜನ ಮಕ್ಕಳನ್ನು ಪಡೆದು ಬಿಟ್ರೆ ಅದಕ್ಕಾಗಿ ಅದನ್ನು ಸೀಮಿತವಾದಂತಹ ರೀತಿಯಲ್ಲಿ ಗಂಡನ ಆಜ್ಞೆಯನ್ನು ನಡೆಸಿರಬೇಕು, ಹಾಗೂ ತನ್ನ ಮಕ್ಕಳಿಗೂ ಪ್ರತಿಸ್ಪರ್ಧಿಗಳು ನಿರ್ಮಾಣ ಆಗಿರಬಾರ್ದು. ಆ ರೀತಿಯಲ್ಲಿ ಮಂತ್ರವನ್ನು ಕೊಡ್ತೀನಿ ಅಂತ ಹೇಳಿ, ಈ ಮಂತ್ರ ಒಂದೇ ಬಾರಿ ಫಲ ಕೊಡ್ತದೆ ಅಂತ ಹೇಳಿ ಯಾವಾಗ ಆ ಮಂತ್ರವನ್ನು ಕೊಟ್ಟಳು, ಮಾದ್ರಿ ದೇವಿ ಅದನ್ನು ಬಳಸ್ಕೋಬೇಕಾದ್ರೆ ಯೋಚನೆ ಮಾಡಿದ್ಲು. ಈ ಮಂತ್ರವನ್ನು ಒಂದೇ ಸರ್ತೆ ಉಚ್ಚಾರ ಮಾಡಿಬಿಟ್ರೆ ಒಂದು ಸರ್ತೆ ಅದು ಫಲ ಕೊಡ್ತದೆ, ಇನ್ನೊಬ್ಬ ಮಗ ಬೇಕು ಅಂದರೆ ಏನು ಮಾಡಬೇಕು? ಯಾಕೆಂದರೆ ಶಾಸ್ತ್ರವೂ ಇದೆ, ಏಕಪುತ್ರೋ ಹ್ಯಪುತ್ರಶ್ಚ ಏಕನೇತ್ರೋ ಹ್ಯನೇತ್ರವಾನ್. ಒಬ್ಬ ಮಗ ಅಲ್ಲಂತೆ, ಒಂದು ಕಣ್ಣು ಕಣ್ಣಲ್ಲಂತೆ. ಆಮೇಲೆ ಒಂದೇ ಮಗುವನ್ನು ಹಡೆದಿರತಕ್ಕಂಥವ್ರಿಗೆ ಶಾಸ್ತ್ರದಲ್ಲಿ ಬಂಜೆಯರು ಅಂತ ಹೇಳ್ತಕ್ಕಂಥದ್ದಿದೆ. ಕಾಕವಂಧ್ಯ, ಕದಳಿವಂಧ್ಯ ಅಂತ ಅನೇಕ ಕ್ರಮದ ಬಂಜೆತನ ಇದೆ. ಒಂದೊಂದು ಮಗುವನ್ನು ಹಡಿಬಾರ್ದು. ಈಗಿನ ಕಾಲಕ್ಕೆ ಹಂಗಂದ್ರೆ ಯೋಚನೆ ಮಾಡಬೇಕಿತ್ತು. ಕದಳಿವಂಧ್ಯ ಅಂದರೆ ಈ ಬಾಳೆ ಗಿಡ ಇದೆಯಲ್ಲ, ಅದು ಒಂದೇ ಸಾರಿ ಫಲ ಕೊಡ್ತದೆ, ಎರಡನೇ ಬಾರಿ ಫಲ ಕೊಡಲಿಕ್ಕೆ ಅದು ಬದುಕಿರೋದೇ ಇಲ್ಲ. ಆದ್ದರಿಂದ ಒಂದೇ ಮಗುವನ್ನು ಹಡಿದ್ರೆ ಅವಳನ್ನು ಬಂಜೆ ಅಂತ ಪರಿಗಣನೆ ಮಾಡ್ತಾರೆ. ಹಿಂದಿನ ಕಾಲಕ್ಕೆ ಅದಕ್ಕೆ ಅರ್ಶಿನ ಕುಂಕುಮಕ್ಕೆ ಕರಿಬೇಕಾದ್ರೆ ಹಿಂಗೂ ಹೇಳ್ತಿದ್ರಂತೆ, ಏನಂದರೆ ಭಾಳ ಜನ ಮಕ್ಕಳನ್ನು ಹಡೆದಿದ್ದಾರೆ ಅಂದರೆ ಮೊದಲಕ್ಕಿನ ಕರೀರಿ ಅಂತಿದ್ರಂತೆ. ಅಂದರೆ ಆದ್ಯತೆಯಲ್ಲಿ ಹೆಚ್ಚು ಮಕ್ಕಳನ್ನು ಹಡೆದಿದ್ದಾಳೆ ಅಂದರೆ ಮೊದಲಕ್ಕಿನ್ನ ಕರೀರಿ, ಯಾಕೆಂದರೆ ಆಕೆಗೆ ಪ್ರಾಥಮ್ಯ ಸ್ಥಾನ.
ಹೆಚ್ಚು ಅವಳು ಸಂಸಾರದಲ್ಲಿ ತನ್ನ ಸಾಮರ್ಥ್ಯವನ್ನು ವಿನಿಯೋಗ ಮಾಡಿದ್ದಾಳೆ. ಸಂಸಾರಕ್ಕೆ ಅವಳ ಕೊಡುಗೆ ಹೆಚ್ಚಿದೆ. ಅವಳು ಇನ್ನೂ ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿದ್ದಾಳೆ. ಅಂದರೆ ನಮ್ಮಲ್ಲಿ ಇದೆಲ್ಲ ಪುಣ್ಯದ ಆಧಾರದ ಮೇಲೆ ನೋಡ್ತಕ್ಕಂಥದ್ದು. ಸಾಂಸಾರಿಕವಾದಂತಹ ಎಲ್ಲ ಕರ್ಮಗಳನ್ನು ನಮ್ಮ ಶಾಸ್ತ್ರೀಯ ಪ್ರಕ್ರಿಯೆ ಹೆಂಗೆ ನೋಡ್ತದೆ ಅಂದರೆ ಪುಣ್ಯಾಧಾರಿತವಾಗಿ ನೋಡ್ತದೆ. ಮಕ್ಕಳನ್ನು ಯಾಕೆ ಪಡಿಬೇಕು ಅಂತಂದ್ರೆ ಲೌಕಿಕವಾದಂತಹ ಆಸೆಗಳಿಗೋಸ್ಕರ ಹೇಳೋದಿಲ್ಲ. ಧರ್ಮಶಾಸ್ತ್ರ ಮಕ್ಕಳನ್ನು ಪಡೆಯತಕ್ಕಂಥ ದೇವೋದ್ದೇಶಗಳನ್ನೇ ಬೇರೆದನ್ನು ಹೇಳ್ತದೆ. ಯಾವ ಯಾವ ಧರ್ಮಗಳನ್ನು ನಾನು ಎರಡು ಕೈಯಿಂದ ಮಾತ್ರ ಮಾಡಬಲ್ಲೆ, ಮಕ್ಕಳು ಅನ್ನೋರಿದ್ರಂದರೆ ಇನ್ನೂ ಎರಡು ಕೈಯಿಂದ ಹೆಚ್ಚು ಧರ್ಮಗಳನ್ನು ಮಾಡಬಹುದು ಅಂತನ್ನೋ ಕಾರಣಕ್ಕೆ ಮಕ್ಕಳನ್ನು ಪಡೆಯೋದು. ಸಂಸಾರಾವಸ್ಥೆಯಲ್ಲಿ ಹೆಂಡತಿ ಮಕ್ಕಳು ಧರ್ಮಶಾಸ್ತ್ರದ ರೀತಿಯ ಯಾಕೆ ಬೇಕು ಅಂತಂದರೆ ನಮಗೆ ಎಲ್ಲೆಲ್ಲಿ ಕೈ ಚಾಚಿ ಹೆಚ್ಚಿನ ಧರ್ಮ ಮಾಡಲಿಕ್ಕೆ ಆಗೋದಿಲ್ಲ. ಅಗ್ನಿಹೋತ್ರವನ್ನು ಇಟ್ಕೊಳ್ಳಿಕ್ಕೋಸ್ಕರವಾಗಿ ಹೆಂಡತಿಯನ್ನು ಮದುವೆ ಮಾಡ್ಕೋಬೇಕು ಅಂತಿರೋದು. ಪಾಪ ಮದುವೆ ಮಾಡ್ಕೊಳ್ಳೋರಿಗೆಲ್ಲ ಮದುವೆ ಮಾಡ್ತಿರ್ತಾರಲ್ಲ, ಅಪ್ಪ ಅಮ್ಮಂದ್ರಿಗೆ ಗೊತ್ತಿಲ್ಲ ಯಾಕೆ ಮದುವೆ ಮಾಡ್ತಿದ್ದೀವಿ ಅಂತ. ಕೇಳಿದ್ರೆ ಏನು ಉತ್ತರ ಕೊಡ್ತಾರೆ ಅಂದರೆ, ನೋಡ್ರಿ ಓದ್ದ ನೌಕರಿ ಸಿಕ್ಕಿದೆ, ಕೈ ತುಂಬ ಸಂಬಳ ಬರ್ತದೆ, ಇನ್ನು ಮದುವೆ ಆಗಲಿಕ್ಕೆ ಏನು ರೀ ಗುನುಗು, ಅದಕ್ಕೆ ಮದುವೆ ಮಾಡ್ಲಿಕ್ಕೆ ಹೊಂಟಿದ್ದೀವಿ. ಅಂದರೆ ಯಾಕೆ ಮದುವೆ ಮಾಡ್ಕೋಬೇಕು ಅಂತನ್ನೋದು ಆ ಮದುವೆ ಮಾಡ್ಕೊಳ್ಳೋ ಅಂತಹ ವರಕನ್ಯರಿಗೆ ಗೊತ್ತಿಲ್ಲ ಅಂತನ್ನೋದು ಸುತರಾಮ್ ಸಿದ್ಧ. ಅದಕ್ಕಿಂತಲೂ ಘೋರಾವಸ್ಥೆ ಏನಂದರೆ ಮಾಡೋ ಅಂತಹ ತಂದೆ ತಾಯಿಗಳಿಗೆ ಗೊತ್ತಿಲ್ಲ ಯಾಕೆ ಮದುವೆ ಮಾಡಬೇಕು. ಶಾಸ್ತ್ರ ಮದುವೆ ಯಾಕೆ ಮಾಡ್ಕೋಬೇಕು ಅಂತ ಹೇಳ್ತದೆ ಅಂತ ಅನ್ನೋದು ಗೊತ್ತಿಲ್ಲ ಇವರಿಗೆ. ಅದಕ್ಕೋಸ್ಕರ ಇವತ್ತು ಮಾಡೋದು, ನೀನೊಂದು 10 ವರ್ಷ ಬಿಟ್ಟು ಮಾಡೋಣ ಬಿಡ್ರಿ. ಆಗಲಿ, ಈಗೇನು ಸಣ್ಣ ವರ್ಷ, ಈಗ ತಾನೇ 30 ತಾನೇ, ಮುಂದೆ ಮಾಡಿದ್ರೆ ಆಯಿತು. ಇನ್ನು 30 ಆದಮೇಲೆ ಇನ್ನೇನು ಮದುವೆನ. ಶಾಸ್ತ್ರ ಯಾಕೆ ಮದುವೆ ಮಾಡ್ಕೋ ಅಂತ ಹೇಳ್ತು ಅಂತ ಗೊತ್ತಿಲ್ಲ ಇವರಿಗೆ. ಬ್ರಹ್ಮಚರ್ಯಾವಸ್ಥಾದಲ್ಲಿ ಯಾವ ಯಾವ ಉತ್ಕೃಷ್ಟವಾಗಿರ್ತಕ್ಕಂತಹ ಧರ್ಮಗಳನ್ನು ಮಾಡಲಿಕ್ಕಾಗಲಿಲ್ಲ, ದೇವತಾ ಕಾರ್ಯಗಳನ್ನು, ಯಜ್ಞಯಾಗಾದಿಗಳನ್ನು ಮತ್ತು ಇನ್ನಿತರ ಉತ್ತಮೋತ್ತಮವಾಗಿರತಕ್ಕಂತಹ ಸಾಧನೆಗಳನ್ನು ಯಾವುದನ್ನು ಮಾಡಲಿಕ್ಕೆ ಆಗಲಿಲ್ಲವೋ ಆ ಸಾಧನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಹೆಂಡತಿ ಅಂತನ್ನುವಂಥ ಇನ್ನೊಬ್ಬ ವ್ಯಕ್ತಿಯ ಮೂಲಕವಾಗಿ ಆ ಸಾಧನೆಯನ್ನು ಮಾಡಲಿಕ್ಕೆ ಅಂತ ಹೊರಡೋದು. ಅದಕ್ಕೋಸ್ಕರ ಬೇಕಾಗಿರೋದು. ಯಾಕಂದರೆ ಬ್ರಹ್ಮಚರ್ಯಾವಸ್ಥಾದಲ್ಲಿ ಯಾವುದೂ ಉತ್ಕೃಷ್ಟವಾದಂತಹ ಉತ್ತಮವಾದ ಧರ್ಮಗಳನ್ನು ಮಾಡಲಿಕ್ಕೆ ಬರೋಂಗಿಲ್ಲ. ಅಲ್ಲಿ ಕೇವಲ ಏನಿದ್ದರೂ ಗುರುಸೇವಾ, ಅಧ್ಯಯನ ಅಧ್ಯಾಪನ, ಅತಿಥಿ ಅಭ್ಯಾಗತರ ಸತ್ಕಾರ ಆಗಲಿ, ಯಾತ್ರಾ ಯಜ್ಞಾದಿಗಳಾಗಲಿ, ಬೇರೆ ಇನ್ನಿತರ ವೃತ ನಿಯಮಗಳನ್ನಾಗಲಿ ಅಥವಾ ಇನ್ನಿತರ ಯಾವುದೋ ಒಂದು ಮಹತ್ತರವಾದಂತಹ ಕಾರ್ಯವನ್ನು ಸಾರಿಸೋದಾಗಲಿ, ಇದು ಯಾವುದಕ್ಕೂ ಕೂಡ ಬ್ರಹ್ಮಚರ್ಯಾವಸ್ಥಾದಲ್ಲಿ ಅವಕಾಶ ಇಲ್ಲದೇ ಇದ್ದದ್ರಿಂದ ಗೃಹಸ್ಥಾಶ್ರಮವನ್ನು ಪಡೆದ್ರೆ ಇದು ಎಲ್ಲದಕ್ಕೂ ಅವಕಾಶ ಬರ್ತದೆ. ಪಿತೃಗಳ ಋಣವನ್ನು ಅಪಾಕರಣ ಮಾಡತಕ್ಕಂತಹ ಸಂತಾನ ವಾಹಿನಿಯನ್ನು ಬೆಳೆಸಲಿಕ್ಕೆ ಅವಕಾಶವಾಗ್ತದೆ. ದೇವಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಪ್ರಜಾತಂತು ಮಾ ವ್ಯವಚ್ಛೇತ್ಸಿಹಿ. ಪ್ರಜಾತಂತುವನ್ನು ಕತ್ತರಿಸಬೇಡ್ರಿ ಅಂತೇನು ಶಾಸ್ತ್ರ ಹೇಳ್ತದೆ. ಆ ವಿಧವಾಗಿರತಕ್ಕಂತಹ ಪ್ರಜಾತಂತುವನ್ನು ಕತ್ತರಿಸದೇ ಇರುವಂತಹ ಒಂದು ಭಾಗ್ಯ ಸಿಗುತ್ತದೆ ಅಂತನ್ನೋ ಕಾರಣಕ್ಕೋಸ್ಕರವಾಗಿ ಶಾಸ್ತ್ರ ಹೇಳಿದ್ದು ಏನಂತಂದರೆ ವಿವಾಹಿತನಾಗು, ಅದರಲ್ಲಿಂದ ಹೆಚ್ಚು ಧರ್ಮಗಳನ್ನು ಮಾಡ್ತೀವಿ. ಮಕ್ಕಳನ್ನು ಯಾಕೆ ಪಡಿರಿ, ನೀವೇ ಮಾಡಿದರೆ 2 ಕೈಯಿಂದ ಧರ್ಮ ಮಾಡ್ತೀರಿ. ಮಕ್ಕಳು 2 ಕೈ ಸೇರಿಸಿದ್ರೆ ಏನಾಗ್ತದೆ, ಧರ್ಮ ಇನ್ನೂ ಹೆಚ್ಚು ಮಾಡಬಹುದು. ಈ ಬಾಷ್ ಕಂಪನಿಯಲ್ಲಿ ಮೇಲೊಂದು ಟ್ಯಾಗ್ ಬರೆದಿದ್ದಾರೆ, ಮ್ಯಾನ್ ನಥಿಂಗ್ ಬಟ್ ಎ ಟೂಲ್ ಅಂತ ಬರೆದಿದ್ದಾರಲ್ಲಿ. ಒಂದು ಚೆನ್ನಾಗಿರುವಂಥ ಒಂದು ಟ್ಯಾಗ್ ಬರೆದಿದ್ದಾರೆ. ಅದು ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಏನಂತಂದರೆ ಸಾಧನೆಗಾಗಿ ಬಂದಿರತಕ್ಕಂತಹ ಸಾಧಕ ಜೀವಿ ತನ್ನೊಂದಿಗಿರತಕ್ಕಂತಹ ವ್ಯಕ್ತಿಗಳನ್ನು ಈ ರೀತಿ ಬಳಸ್ಕೋಬೇಕಂತೆ. ಮಂತ್ರಾಲರಾಯರು ಈ ಕಾನ್ಸೆಪ್ಟನ್ನು ಕಟ್ಟಿಕೊಡ್ತಾರೆ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ. ಮಮ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈ ಅಶೇಷಜನೈ ತ್ವತ್ಸರ್ವ ಕರ್ಮ ಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನಪೂರ್ವಕಂ ಕಾರಯಿಷ್ಯೇ ಚ. ಧರ್ಮವನ್ನು ನಾನೊಬ್ಬನೇ ಮಾಡೋದಲ್ಲ ಪರಮಾತ್ಮ. ವಾಯುದೇವರೇ, ನನ್ನವರು ಅಂದರೆ ವಿದ್ಯಾಸಂಬಂಧಿಗಳು ಯಾರಿದ್ದಾರೆ, ಶಿಷ್ಯವರ್ಗದವರು ಇರ್ಬೋದು, ಮಕ್ಕಳು ಹೆಂಡತಿಗೂ ಕೂಡ ಜ್ಞಾನವನ್ನು ಕೊಡಬೇಕು ಅಂತಿದೆ, ಅವರು ಕೂಡ ವಿದ್ಯಾಸಂಬಂಧಿಗಳು, ಜೊತೆಗೆ ದೇಹ ಸಂಬಂಧಿಗಳು ಕೂಡ ಅವರೆಲ್ಲರಿಂದಲೂ ಸೇರಿಕೊಂಡು ತ್ವದೀಯೈಹಿ, ಅವ್ರು ಯಾರು ನನ್ನವರಲ್ಲ,
ಅವರೆಲ್ಲ ನೀನು ಹಾಕಿರತಕ್ಕಂಥ ಸಂಬಂಧದ ಪ್ರಯುಕ್ತವಾಗಿ ನಿನ್ನವರಾದಂಥವರನ್ನು ನಾನು ನನ್ನವರು ಅಂತ ಭಾವಿಸಿದ್ದೀನಿ. ಅಶೇಷ ಜನೈಹಿ, ಇವರು ಯಾರ್ಯಾರಿದ್ದಾರೋ, ತ್ವತ್ಸರ್ವ ಕರ್ಮ ಕರ್ತೃತ್ವ, ನಿನ್ನಿಂದ ಮಾಡಿಸಲ್ಪಡಬೇಕಾಗಿರತಕ್ಕಂತಹ ಸಕಲ ಕರ್ಮಗಳ ಕರ್ತೃತ್ವವನ್ನು, ಕಾರಯಿತೃತ್ವವನ್ನು ಅನುಸಂಧಾನಪೂರ್ವಕವಾಗಿ ಮಾಡಲಿಕ್ಕೆ ನಾನು ಸಂಕಲ್ಪವನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅಂದರೆ ನಮಗೆ ಯಾಕೆ ಬೇಕು ಈ ವರ್ಗದವರೆಲ್ಲ? ಬಂಧುಗಳು, ಬಾಂಧವರು, ಆಪ್ತರು, ಇಷ್ಟರು, ಮಿತ್ರವರ್ಗ, ಹೆಂಡತಿ, ಮಕ್ಕಳು, ಇವರೆಲ್ಲರೂ ಬೇಕಾಗಿದ್ದು ಯಾವುದಕ್ಕೋಸ್ಕರ ಅಂದರೆ ಧರ್ಮ ಸಾಧನೆಗೋಸ್ಕರವಾಗಿ. ಸಮುದಾಯದಲ್ಲಿ ಮಾಡಬೇಕಾಗಿರತಕ್ಕಂತಹ ಧರ್ಮಗಳನ್ನು ಏನಿದ್ದಾವಲ್ಲ ಅವನ್ನು ಏಕಾಂಗಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅದಕ್ಕೊಂದು ಸಮುದಾಯವೇ ಬೇಕು. ಆ ಸಮುದಾಯ ನಾನಾ ಕ್ರಮದಿಂದ ಪ್ರಾಪ್ತ ಆಗ್ತದೆ. ಏನೂ ಸಂಬಂಧ ಇಲ್ಲದೇನೆ ಅವರು ನಿಮಗೆ ಧರ್ಮದಲ್ಲಿ ಸಹಾಯಕರಾಗ್ರಿ ಅಂದರೆ ನಾವ್ಯಾಕೆ ನಿಮಗೆ ಧರ್ಮದಲ್ಲಿ ಸಹಾಯ ಮಾಡಬೇಕು ಹೇಳ್ರಿ? ಮೊದಲು ನಿಮಗೂ ನಮಗೂ ಅಂದಮೇಲೆ ಸಂಬಂಧವನ್ನು ತಂದದ್ದು ಯಾಕೆ ಅಂದರೆ ಧರ್ಮಕ್ಕೋಸ್ಕರ. ನಾವು ಹೋಗ್ತಾ ಹೋಗ್ತಾ ಸಂಬಂಧ ಉಳಿಸ್ಕೊಂಡ್ಬಿಟ್ವಿ, ಧರ್ಮವನ್ನು ವಾಸ್ತವದಲ್ಲಿ ಧರ್ಮಕ್ಕೋಸ್ಕರ ಸಂಬಂಧವೇ ಹೊರತು ಸಂಬಂಧ ಇದೆ ಅಂತ ಧರ್ಮ ಅಲ್ಲ. ಶಾಸ್ತ್ರ ಏನು ಮಾಡ್ತದೆ ಅಂತಂದರೆ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಇವರನ್ನೆಲ್ಲರನ್ನೂ ನೀವೇನು ಮಾಡಿರಿ, ಉಪಯೋಗಿಸ್ಕೊಳ್ರಿ ಅಂತ ಕಿವಿಮಾತಿಗೋಸ್ಕರವಾಗಿ ಹೇಳ್ತದೆ. ವಾಸ್ತವದಲ್ಲಿ ಮಕ್ಕಳೆಲ್ಲರೂ ಬೇಕಾದದ್ದು ಯಾವುದಕ್ಕೋಸ್ಕರ ಅಂದರೆ ಈ ಕಾರಣದಿಂದ ಬೇಕು. ಹೆಚ್ಚು ಮಕ್ಕಳನ್ನು ಪಡೆದಾಗ ಹೆಚ್ಚು ಧರ್ಮಗಳನ್ನು ಮಾಡ್ತಾರೆ. ಹೇಳ್ತದೆ ಸ್ಮೃತಿಯಲ್ಲಿ, ಏಷ್ಟವ್ಯಾ ಬಹವಃ ಪುತ್ರಾಃ ಯದ್ಯೇಕೋಪಿ ಗಯಾಂ ವ್ರಜೇತ್ ಗೌರೀಂ ವಿವಾಹಯೇತ್ ಕನ್ಯಾಂ ನೀಲಂ ವಾ ವೃಷಮುತ್ಸೃಜೇತ್ ಅಂತ ಹೇಳಿ. ಎಷ್ಟವ್ಯಾ ಬಹವಃ ಪುತ್ರಾಃ, ಹಿಂದಿನ ಕಾಲಕ್ಕೆಲ್ಲ ಭಾಳ ಮಕ್ಕಳನ್ನು ನಡೀತಿದ್ರು. ಹಾಸ್ಯ ಮಾಡೋರೆಲ್ಲರೂ ಏನಂತಾರೆ ಅಂದರೆ ಉದ್ಯೋಗ ಇರಲಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರನೇ ಭಾಳ ಜನ ಮಕ್ಕಳನ್ನು ನಡೀತಿದ್ರು ಅಂತ ಕಟಕಿ ಆಡ್ತಾರೆ. ಇವರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಮಕ್ಕಳು ಬೇಕು. ಎಂಥ ಶೋಚನೀಯ ಸಂಗತಿ ಬಂದು ಹೋಯ್ತಂತಂದರೆ ನಮ್ಮ ಈ ಮೇಲ್ವರ್ಗದವರಿಗೆಲ್ರಿಗೂ ಯಾರ್ಯಾರು ಈ ತಲೆ ಮೇಲೆ ಹುಳ ಬಿಡುವಂಥವ್ರು ಇದ್ದಾರಲ್ಲ ಅವರೆಲ್ಲ ಹುಳ ಬಿಟ್ಟಿದ್ದಕ್ಕೆ ನಾವು ಸರ್ವಕಾರದ ಪ್ರಭುತ್ವದ ಎಲ್ಲ ನಿಯಮಗಳನ್ನು ಪಾಲಿಸಿ 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 0.01% ನಾವು ಬಂದುಬಿಟ್ವಿ. ಇನ್ನೊಂದು ಸ್ವಲ್ಪ ದಿವಸಕ್ಕೆ ಬ್ರಾಹ್ಮಣರು ಅಂದರೆ ಹೆಂಗಿರ್ತಾರೆ ಅಂದರೆ ಮ್ಯೂಸಿಯಂನಲ್ಲಿ ಇಟ್ಟು ತೋರಿಸ್ಬೇಕು ಇವ್ರನ್ನ. ಬಹಳ ಸಖೇದದಿಂದ ಅತ್ಯಂತ ದುಃಖದಿಂದ ಹೇಳಬೇಕಾದಂತಹ ಸಂಗತಿ ಇದು. ಅತ್ಯಂತ ಅಲ್ಪಸಂಖ್ಯಾತರು ಯಾರಾಗಿದ್ದಾರೆ ಅಂದರೆ ಬ್ರಾಹ್ಮಣರಾಗಿದ್ದಾರೆ. ಅಷ್ಟರ ಮಟ್ಟಿಗೆ ಬಂದು ಹೋಗ್ಬಿಟ್ಟಿದೆ. ಬ್ರಾಹ್ಮಣರು, ಬ್ರಾಹ್ಮಣ್ಯ ಇದು ಉಳಿಯೋದು ನಾನಾ ಕ್ರಮದಿಂದ. ಆಳ್ತಕ್ಕಂತಹ ವ್ಯಕ್ತಿಗಳಿಂದ ಒಂದು ಕ್ರಮದ ನಾಶ, ಬೌದ್ಧಿಕವಾಗಿರ್ತಕ್ಕಂತಹ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳದೆ ಇದ್ದರಿಂದ ಒಂದು ಕ್ರಮದ ನಾಶ, ಪಾಶ್ಚಾತ್ಯ ಜೀವನ ಶೈಲಿಯ ವ್ಯಾಮೋಹದಿಂದ ಒಂದಿಷ್ಟು ನಾಶ, ನಮ್ಮ ಇತಿ ಮಿತಿಗಳನ್ನು ಅರಿತು ನಾವು ಜೀವನ ಮಾಡಬೇಕಾಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳನ್ನು ಕಟ್ಕೊಳ್ಳದೇ ಇದ್ದದ್ರಿಂದ ಒಂದಿಷ್ಟು ನಾಶ. ಹಿಂಗೆ ನಾನಾ ಕ್ರಮದಿಂದ ಏನಾಗ್ತಾ ಇದೆ ಅಂದರೆ ಬ್ರಾಹ್ಮಣ ಜೀವನ ಅಂತನ್ನೋದು, ಬ್ರಾಹ್ಮಣ ವ್ಯಕ್ತಿಗಳು ಅನ್ನೋರು ಕಾಣದೇ ಹೋಗ್ತಾ ಇದ್ದಾರೆ. ಸ್ವಲ್ಪ ದಿವಸದಲ್ಲಿ ಇವ್ರು ಯಾರೋ ಈ ಭೂಮಂಡಲದಲ್ಲಿ ಬದುಕಿದ್ರೋ ಇಲ್ಲೋ, ಡೈನೋಸಾರ್ಗಳ ಸಂತತಿ ಹೆಂಗೆ ಹೋಗ್ಬಿಟ್ಟಿದೆ ಹಂಗೆ ಬ್ರಾಹ್ಮಣರ ಸಂತತಿ ಕಣ್ಮರೆ ಆಗಿಬಿಟ್ರೂ ಆಶ್ಚರ್ಯ ಇಲ್ಲ. ಯಾಕೆಂದರೆ ಅಷ್ಟರ ಮಟ್ಟಿಗೆ, ಯಾಕೆಂದರೆ ಇಲ್ಲಿ ಯಾರೂ ಮೊದಲನೇದ್ದು ಏನಪ್ಪ ಅಂದರೆ ಮದುವೆ ಮಾಡ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಮದುವೆ ಆದ ಮೇಲೂ ಕೂಡ ಮಕ್ಕಳಾಗಬೇಕು ಅನ್ನುವಂತಹ ಅವಸರ ಇಲ್ಲ. ಆದ್ರೂ ಕೂಡ ಒಂದಕ್ಕಿಂತಲೂ ಹೆಚ್ಚಾಗಬೇಕು ಅಂತನ್ನೋ ಬಯಕೆ ಇಲ್ಲ. ಈ ಎಲ್ಲ ಕಾರಣಗಳಿಂದ ಅತ್ಯಂತ ಶಿಥಿಲಾವಸ್ಥೆಗೆ ಬರ್ತಾ ಇದೆ. ಮಕ್ಕಳು ಯಾಕೆ ಬೇಕು ಅಂತನ್ನೋದು ನಾವೇನು ಮಾಡ್ತಾ ಇದ್ದೀವಿ, ವಿ ವಾಂಟ್ ಟು ಲೀಡ್ ಎ ಸೊಫಿಸ್ಟಿಕೇಟೆಡ್ ಲೈಫ್. ನಮಗೆ ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಅತ್ಯಂತ ಸಂಪೂರ್ಣ ಕವಚದ ರೂಪದಲ್ಲಿ ನಮಗೆ ಯಾವುದೇ ವಿಧವಾದಂತಹ ಬಾಧೆಗಳು, ನಾವು, ನಮ್ಮ ಹೆಂಡತಿ, ನಮ್ಮ ಮಗು, ಈ 1 ಬೆಡ್ರೂಮ್ ಕಿಚನ್ ಕಾನ್ಸೆಪ್ಟ್ ಅನ್ನೋದನ್ನು ಏನು ಪಾಶ್ಚಾತ್ಯರು ಕಟ್ಟಿ ಕೊಟ್ಟು ಬಿಟ್ರಲ್ಲ, ಅದರಿಂದ ಬಂದಿರುವಂತಹ ದೊಡ್ಡ ದುರವಸ್ಥೆ ಏನಂತಂದರೆ ಪಕ್ಕದವನಿಗೆ ಏನಾಗ್ತದೆ, ನಮ್ಮವ್ರಿಗೇನಾಯಿತು, ಸಮುದಾಯದಲ್ಲಿ ಏನು ಹಾಳಾಗ್ತಾ ಇದೆ, ಇದು ಯಾವುದೂ ಕೂಡ ನಮ್ಮ ಬುದ್ಧಿಯಲ್ಲಿ ಬರದೇ ಇರುವಷ್ಟರ ಮಟ್ಟಿಗೆ ವಿ ಆರ್ ನ್ಯಾರೋ ಮೈಂಡೆಡ್ ಪರ್ಸನ್ಸ್. ನಾವು ಅತ್ಯಂತ ಸಂಕುಚಿತ ಸ್ವಭಾವಕ್ಕೆ ಬಂದುಬಿಟ್ಟಿದ್ದೀವಿ. ನಾನು ಬದುಕಿದೆ, ನನ್ನ ಹೆಂಡತಿ ಬದುಕಿದ್ಲು, ನನ್ನ ಮಗ ಬದುಕಿದ, ವಿ ಆರ್ ಹ್ಯಾಪಿ ಫ್ಯಾಮಿಲಿ.
ಅದಕ್ಕೆ ಅವರು ಮೊದಲನೇದ್ದು ಸಣ್ಣ 1ನೇ ಕ್ಲಾಸ್ ಹೇಳ್ಕೊಡ್ಬೇಕಾದ್ರೆ ಹೇಳ್ಕೊಡ್ತಾರೆ ಏನಂದರೆ, ಸ್ಮಾಲ್ ಫ್ಯಾಮಿಲಿ ಈಸ್ ಹ್ಯಾಪಿ ಫ್ಯಾಮಿಲಿ, ಲಾರ್ಜ್ ಫ್ಯಾಮಿಲಿ ಈಸ್ ಪೇನ್ಫುಲ್ ಫ್ಯಾಮಿಲಿ ಅಂತ ಅವರು ಮೊದಲಿನಿಂದ ಇವ್ರನ್ನೇನು ಮಾಡ್ತಾರೆ ಅಂದರೆ ಹಾಗೇನೆ ಬೂಸ್ಟಪ್ ಮಾಡ್ತಾರೆ. ನಾನು ಹೇಳಿದ್ದೇನು ನಂದು ಸ್ವಕಪೋಲ ಕಲ್ಪಿತವಾದದ್ದಲ್ರಪ್ಪ. ನಿಮ್ಗೆ ಯಾರ್ಯಾರು ಮಕ್ಕಳು ಮೊಮ್ಮಕ್ಕಳು ಇದ್ದವ್ರು ಬೇಕಾದ್ರೆ ಅವರವರ ಪಠ್ಯ ಪುಸ್ತಕಗಳನ್ನು ತೆಗೆದು ನೋಡಿದರೆ ನಾನು ಹೇಳ್ತಕ್ಕಂಥ ವಾಕ್ಯಗಳಲ್ಲಿ ಇದ್ದಾವೋ ಇಲ್ಲೋ ಅಂತ ನಿಮ್ಗೆ ಸ್ವಯಂ ಗೊತ್ತಾಗ್ತದೆ. ಇದೆಲ್ಲ ಒಂದು ವ್ಯವಸ್ಥಿತವಾದಂತಹ ಕುಟಿಲತಂತ್ರ ಕಾರಸ್ಥಾನ. ಎಲ್ಲಾದ್ರೂ ಬ್ರಾಹ್ಮಣರು ಅಂತನ್ನೋರು ಇದ್ದು ಬಿಟ್ಟರೆ ಇವರ ಬೌದ್ಧಿಕ ಮಟ್ಟ ಅಂತನ್ನೋದು ಸಹಜವಾಗಿಯೇ ಜೆನೆಟಿಕಲಿ ಇವರು ಯಾವಾಗಲೂ ಸ್ಟ್ರಾಂಗ್ ಪರ್ಸನ್ಸ್. ಒಬ್ಬ ಬ್ರಾಹ್ಮಣನ ಬುದ್ಧಿವಂತಿಕೆ ಜೊತೆಗೆ ಸಹಸ್ರಾರು ಜನ ಕಾಂಪೀಟ್ ಮಾಡಿದರೂ ಗೆಲ್ಲಕ್ಕಾಗೋದಿಲ್ಲ. ಯಾಕೆಂದರೆ ಬುದ್ಧಿನೇ ಅಷ್ಟು ಪ್ರಬಲ. ಲಕ್ಷಾವಧಿ ಜನರ ಜೊತೆಗೆ ಒಬ್ಬ ಬ್ರಾಹ್ಮಣ ಲೀಲಾಜಾಲವಾಗಿ ಕಾಂಪೀಟ್ ಮಾಡಬಲ್ಲ. ಯಾಕೆ? ಬುದ್ಧಿಶಕ್ತಿನೇ ಆ ರೀತಿ ಇದೆಯಲ್ಲ. ಹಾಗಾದರೆ ಇವರನ್ನು ಸಂಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ ಅನಿಸ್ಬೇಕು ಅಂದರೆ ಏನು ಮಾಡಬೇಕು ಅಂದರೆ, ಇವರ ತಲೆಯಲ್ಲಿ ಸಲ್ಲದ ಹುಳ ಬಿಡಬೇಕು. ಇವರ ಎಲ್ಲ ವಿಧವಾದಂತಹ ಶೈಕ್ಷಣಿಕ ಪ್ರಕ್ರಿಯೆ, ಇವರ ಜೀವನದ ಶೈಲಿ, ಇವರ ಆಧ್ಯಾತ್ಮಿಕವಾದ ಚಿಂತನೆ ಇದೆಲ್ಲವೂ ಕೂಡ ಬುಡಮೇಲಾಗಿ ಇವರಿಗೆ ನಾವು ಯಾರು ಅಂತ ತಿಳ್ಕೊಳ್ಳಿಕ್ಕಾಗದೇ ಇರೋ ಸ್ಥಿತಿ ಬಂದುಬಿಟ್ರೆ ಇವರು ಇಲ್ಲ ಅಂತ ಆಗಿ ಹೋಗಿಬಿಡ್ತಾರೆ. ಅಲ್ಲಿಗೆ ನಾವು ಅತ್ಯಂತ ಏನಪ್ಪ ಅಂದರೆ ಸುರಕ್ಷಿತರು. ಯಾಕಂದರೆ ಬುದ್ಧಿವಂತರೇ ಇಲ್ಲ ಅಂತಂದರೆ ಇನ್ಯಾರ ಜೊತೆಗೆ ಹೊಡೆದಾಡೋದು? ತುಂಬ ಬುದ್ಧಿಹೀನನಾಗಿರ್ತಕ್ಕಂತಹ ವ್ಯಕ್ತಿಗೆ 2 ಆಯ್ಕೆಗಳಿರ್ತವೆ ಬುದ್ಧಿವಂತನ ಜೊತೆಗೆ ಹೊಡೆದಾಡಬೇಕಂದ್ರೆ. ಅವನಕ್ಕಿಂತ ಬುದ್ಧಿವಂತ ಆಗಬೇಕು, ಇದು ಒಂದು ಮಾರ್ಗ. ಅಥವಾ ಆ ಬುದ್ಧಿವಂತನನ್ನು ಇಲ್ಲ ಅಂತ ಅನಿಸ್ಬಿಟ್ರೆ ಹೊಡೆದಾಟನೇ ಇಲ್ಲದೆ ಇರೋಂಗೆ ಗೆದ್ದು ಬಿಡ್ಬೋದಲ್ಲ. ಮೊದಲನೇ ಮಾರ್ಗ ಆಯ್ಕೊಳ್ಳಿಕ್ಕಾಗೋದಿಲ್ಲ. ಯಾಕೆಂದ್ರೆ ಅವ ಸ್ವಯಂ ಬುದ್ಧಿವಂತ ಇದ್ದಾನೆ ಅಂತಂದ್ರೆ ಅವನ ಜೊತೆಗೆ ಹೊಡೆದಾಡಿ ಗೆಲ್ಲೋದು ಅಸಾಧ್ಯದ ಮಾತು. ಇನ್ನು ಉಳಿದಿದ್ದೀನಿ ಯಾವುದು ಪರ್ಯಾಯ ವ್ಯವಸ್ಥೆಯಲ್ಲಿ ಅಂದರೆ ಅವನನ್ನು ಇಲ್ಲ ಅನ್ನಿಸ್ಬಿಡೋದು. ಪರೀಕ್ಷೆಯಲ್ಲಿ 2 ರೀತಿಯಲ್ಲಿ ಉತ್ತಮವಾದ ಅಂಕಗಳನ್ನು ಪಡೆಯಬಹುದು. ಒಂದು ಸ್ವಯಂ ತಾನು ಚೆನ್ನಾಗಿ ಓದಿ ಅಂಕಗಳನ್ನು ಚೆನ್ನಾಗಿ ಪಡೆಯೋದು. ಇನ್ನೊಂದು ಓದೋರನ್ನ ಕೆಡಿಸಿಬಿಟ್ಟು ಚೆನ್ನಾಗಿ ಪಡಿಬೋದು. ಯಾಕೋ ನಾನು ತುಂಬ ಕ್ರಿಮಿನಲ್ ಐಡಿಯಾ ಹೇಳ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಈ ಎಲ್ಲ ಐಡಿಯಾಲಜಿಯನ್ನು ಶಾಸ್ತ್ರದಲ್ಲಿ ಯಾವುದ್ಯಾವುದನ್ನು ಸೂಚನೆ ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಈ ಎಲ್ಲ ಐಡಿಯಾಲಜಿ ನಮಗೇನೆ ಪ್ರಕಟವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಜನಗಳು ಇದನ್ನೇನು ಮಾಡ್ತಿದ್ದಾರೆ ಅಂದರೆ ನಮ್ಮ ಸಮುದಾಯದ ಮೇಲೆ, ಅಂದರೆ ಬ್ರಾಹ್ಮಣ ಸಮುದಾಯದ ಮೇಲೇ ಇದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಅತ್ಯಂತ ಚೆನ್ನಾಗಿ ಪ್ರಯೋಗ ಮಾಡ್ತಿದ್ದಾರೆ. ಇವರು ತಲೆಯಲ್ಲಿ ಹುಳ ಬಿಟ್ಟುಬಿಟ್ಟಿದ್ದಾರೆ. ಏನಂತಂದರೆ, ನೀವು ಚೆನ್ನಾಗಿ ಬದುಕಬೇಕು ಅಂತಂದರೆ ನೀವು ಸ್ವಾರ್ಥಿಗಳಾಗಬೇಕು, ನೀವು ಏಕಾಂಗಿಗಳಾಗಬೇಕು, ನೀವು ಒಬ್ಬರೇ ಇರಬೇಕು, ನೀವು ಹಂಚಿಕೊಂಡು ತಿಂದ್ರಿ ಅಂತಂದರೆ, ನೀವು ಹಂಚಿಕೊಂಡು ಬಾಳಿದ್ರಿ ಅಂದರೆ, ನೀವು ಹಂಚಿಕೊಂಡು ಬದುಕಿದ್ರಿ ಅಂದರೆ, ನೀವು ಇನ್ನೊಬ್ಬರ ಜೊತೆಗೆ ಬಾಂಧವ್ಯವನ್ನು ಏರ್ಪಾಡು ಮಾಡಿಕೊಂಡ್ರಿ ಅಂದರೆ ಅವರ ಸಮಸ್ಯೆಗಳನ್ನೆಲ್ಲ ನೀವು ಬೇರ್ ಮಾಡಬೇಕಾಗ್ತದೆ ಅಂತನ್ನುವಂಥದ್ದೇ ವೆಸ್ಟರ್ನ್ ಕಲ್ಚರ್. ಇಟ್ ಈಸ್ ನಥಿಂಗ್ ಬಟ್ ವೆಸ್ಟರ್ನ್ ಕಲ್ಚರ್. ಪಾಶ್ಚಾತ್ಯರ ಬುದ್ಧಿ ಅಂತಂದರೆ ಈ ಡಿವೈಡಿಂಗ್ ರೂಲ್. ಎಲ್ಲ ಕಡೆನೂ ಈ ರೀತಿಯಾದಂಥ ಬುದ್ಧಿಯನ್ನು ತಂದು 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 ಏನು ಮಾಡಿದರು ಅಂತಂದರೆ ಇವ್ರಿಗೆ ಹೊಡೆದಾಟ ಹಚ್ಚಿಟ್ಟುಬಿಟ್ಟಿದ್ದಾರೆ. ನಾನು ಹೆಚ್ಚೇನು ಹೇಳಲಿ, ಉಗಾಂಡ ಪ್ರಾಂತ್ಯ ಅಂತ ಒಂದಿದೆ. ಉಗಾಂಡ ಮತ್ತು ಇದರಲ್ಲಿ ಆಫ್ರಿಕನ್ ಕಂಟ್ರಿಗಳಲ್ಲಿ ಒಂದು ಕಡೆ ಜಗಳ ಹಚ್ಚಿದ್ದಾರೆ. ಹೆಂಗೆ ಹಚ್ಚಿದ್ದಾರೆ ಅಂತ ಕೇಳಿದರೆ ನಿಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ಯೂಟೂಸ್ ಆ್ಯಂಡ್ ಟೂಟ್ಸ್ ಅಂತ 2 ವರ್ಗದವರಿದ್ದಾರೆ. ಅದರಲ್ಲಿ ಜಗಳಾಡ್ಲಿಕ್ಕೆ ಪಾಪ ಇಬ್ಬರೂ ವರ್ಗದವರು ಪಾಪ ಅವ್ರು ಎಂಥವ್ರು ಅಂತಂದರೆ ಅವರಿಗೆ ಹಾಲು ಯಾವುದು ಅಂತ ಗೊತ್ತಿಲ್ಲ, ಸುಣ್ಣದ ನೀರು ಯಾವುದು ಅಂತ ಗೊತ್ತಿಲ್ಲ. ಅಂಥ ವರ್ಗದ ಜನ ಅವರು. ಬೌದ್ಧಿಕ ವಲಯವನ್ನು ಬೆಳೆಸ್ಕೊಳ್ದೇ ಇರತಕ್ಕಂಥ ವರ್ಗದವರ ಮಧ್ಯದಲ್ಲಿ ಎಂಥ ಜಗಳ ಹಚ್ಚಿಟ್ಟಿದ್ದಾರೆ ಅಂದರೆ, ಆ ಟೂಟ್ಸ್ ಅನ್ನೋರು 4.5 ಅಡಿ ಇದ್ದಾರೆ. ಯೂಟೂಸ್ ಅಂತನ್ನೋರು ಅವ್ರೇನಪ್ಪ ಅಂದರೆ ಒಂದು 6.25 ಅಡಿಯವರಿದ್ದಾರೆ. 2 ಸಮುದಾಯದ ಪ್ರತ್ಯೇಕ ಸಮುದಾಯದ ಗುಂಪಿನ ಜನಗಳವರು, ಬೇರೆದು ಏನೂ ಇಲ್ಲ. ಅವ್ರ ಮಧ್ಯದಲ್ಲಿ ಒಬ್ಬರಿಗೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸನ್ನು, ಇನ್ನೊಬ್ಬರಿಗೆ ಸುಪೀರಿಯಾರಿಟಿ ಕಾಂಪ್ಲೆಕ್ಸನ್ನು ಚೆನ್ನಾಗಿ ಬಿತ್ತಿಬಿಟ್ಟಿದ್ದಾರೆ. ಎಲ್ಲಿವರೆಗೆ ನಡೆದಿದೆ ಅಂತಂದರೆ, ಮಧ್ಯಪ್ರಾಚ್ಯ ದೇಶಗಳವರೆಗೆ ಹರಡಿರ್ತಕ್ಕಂತಹ ಜನಗಳು ಯೂಟೂಸ್ನ ಕಂಡ್ರೆ ಟೂಟ್ಸ್ಗಾಗೋದಿಲ್ಲ, ಟೂಟ್ಸ್ನ ಕಂಡ್ರೆ ಯೂಟೂಸ್ಗಾಗೋದಿಲ್ಲ. ಪರಸ್ಪರಲ್ಲಿ ಬೆಂಕಿ ಹಚ್ಕೊಂಡು ಅವ್ರ ಇಡೀ ಸಮುದಾಯನೇ ಇಲ್ಲ ಅಂತಾಗುವಂತಹ ಸಂದರ್ಭದ ಮಧ್ಯದಲ್ಲಿ ಇದೇ ಈ ಯುರೋಪಿಯನ್ ಜನಾಂಗದವ್ರು ಹೋಗ್ಬಿಟ್ಟು, ನಾವು ಸುಮ್ಮನೆ ಅದನ್ನು ಹೇಳಿದ್ದು, ನೀವು ತುಂಬ ಅದನ್ನು ಸೀರಿಯಸ್ ಆಗಿ ತೊಗೋಬೇಡ್ರಿ ಅಂತ ಅವ್ರು ಹೊಡೆದಾಡಿ ಸತ್ತು ಇನ್ನೇನು 4 ಜನ ಉಳಿದಿರೋಂಥ ಸಮಯದಲ್ಲಿ ವಿವೇಕ ಹೇಳಲಿಕ್ಕೆ ಹೋಗಿದ್ದಾರೆ. ಇಂಥ ಜನಗಳಿವರು ಪ್ರತಿಯೊಂದು ಕಡೆಗೆ.
ಈ ರೀತಿಯಾದಂಥದ್ದು ಸಲ್ಲದೇ ಇರತಕ್ಕಂಥದ್ದು ಯಾವುದೋ ಒಂದು ಭೇದಕ ಬುದ್ಧಿಯನ್ನು ಪ್ರಯೋಗ ಮಾಡಿಬಿಡೋದು. ಇದನ್ನು ಇಲ್ಲಿಯೂ ಪ್ರಯೋಗ ಮಾಡಿದರು. ನಿಮ್ಮ ವಾತಾವರಣ, ನಿಮ್ಮ ಶೈಕ್ಷಣಿಕ ಪದ್ಧತಿ ಇದು ಸರಿಯಾದ ಪದ್ಧತಿಯಲ್ಲ. ಮತ್ತು ಹಾಗಾದ್ರೆ ಪದ್ಧತಿ ಯಾವುದು? ಅದನ್ನು ನಾವು ಹೇಳ್ಕೊಡ್ತೀವಿ. ನಾವು ಸ್ಯಾನ್ಸ್ಕ್ರಿಟ್ ಕಳಿಸ್ಕೊಡ್ತೀವಿ, ಸಂಸ್ಕೃತವನ್ನಲ್ಲ, ಸ್ಯಾನ್ಸ್ಕ್ರಿಟ್ ಕಲಿಸ್ಕೊಡ್ತೀವಿ ಅಂದ ತಕ್ಷಣ ಇವರು ಹೊಂಟ್ರಿ. ಇವರು ಪಾಪ ರಾಮ್ ಶಬ್ದದ ಷಷ್ಠಿ ವಿಭಕ್ತಿ ದ್ವಿವಚನ ಏನು ಅಂತ ನಾ ಏನಾರ ಕೇಳಿಬಿಟ್ಟೆ ಅಂತಂದರೆ ಆ ಸ್ಯಾನ್ಸ್ಕ್ರಿಟ್ ಓದಿರುವಂಥ ಪಂಡಿತ ಅಯೋಮಯ ಆಗ್ಬಿಡ್ತಾನೆ. ಸರಿ, ಇಷ್ಟು ಬೇಗ ಪ್ರಶ್ನೆಯನ್ನು ಕೇಳಿದರೆ ಪ್ರಶ್ನೆ ಎಲ್ಲಿದೆ? ರಾಮ್ ಶಬ್ದದ ಷಷ್ಠಿ ವಿಭಕ್ತಿ ದ್ವಿವಚನ ನನಗೆ ನಡೆಸ್ಲಿಕ್ಕಾದರೂ ಕೊಡ್ರಿ. ಯಾಕೆಂದರೆ ಇದು ಇಡೀ 21 ರೂಪ ಇದೆ ರಾಮ್ ಶಬ್ದಕ್ಕೆ, 7 ವಿಭಕ್ತಿಗಳು, 7 3 21. 21 ಪೈಕಿ ನೀವೇನು ಮಾಡ್ತಿದ್ದೀರಿ ಅಂತಂದರೆ ಆ 16ನೇದ್ದು ಕೇಳ್ತಾ ಇದ್ದೀರಿ ನೀವು. ಆ 16ನೇದ್ದು ಕೇಳಬೇಕಂದ್ರೆ ನಾವು 1 2 3 4 15 ಅಲ್ಲ ಎಣಿಸ್ಕೊಂಡು ಹೇಳೋದಾದ್ರೆ ನೀನೇ ಯಾಕೆ ಹೇಳಬೇಕು? ಪುಸ್ತಕ ನೋಡಿ ಬೇರೆಯವನು ಹೇಳ್ತಾನೆ, ನೀವು ಓದಿದೆಯಲ್ಲ ಷಷ್ಠಿ ವಿಭಕ್ತಿ ದ್ವಿವಚನ ಏನು ಅಂತ ಹೇಳು. ಇಷ್ಟು ವೇಗವಾಗಿ ಓಡಿಸ್ಲಿಕ್ಕೆ ಬರೋದಿಲ್ಲ ತಲೆ. ವಿಷಯಾಧಾರಿತವಾಗಿರತಕ್ಕಂಥ ಅಧ್ಯಯನದ ಕಲಿಕಾಕ್ರಮ, ಕೌಶಲ್ಯಕ್ಕೆ ಅನುಸಾರವಾಗಿರತಕ್ಕಂಥ ಬೋಧನಾ ಪದ್ಧತಿ ಏನಿದೆಯಲ್ಲ, ಇದನ್ನೆಲ್ಲವನ್ನು ಕೂಡ ಪಾಠಶಾಲೆಗಳನ್ನು ಮುಚ್ಚೋದ್ರ ಮೂಲಕವಾಗಿ ಮಾಡಿದರು. ಅಲ್ಲಿಗೆ ಸಂಪೂರ್ಣ ಗುರು ಶಿಷ್ಯ ಬಾಂಧವ್ಯ ಅನ್ನೋದು ಡೆಸ್ಟ್ರಾಯ್ಡ್, ಸಂಪೂರ್ಣ ಹಾಳಾಗೋಯಿತು. ಎಲ್ಲರೂ ಆಂಗ್ಲ ಶಿಕ್ಷಣ ಪದ್ಧತಿಗೆ ಜೋತು ಬಿದ್ದರು. ಆ ನಂತರದಲ್ಲಿ ವೈವಾಹಿಕ ಪ್ರಕ್ರಿಯೆ ಮೊದಲು ಇದನ್ನ ಹಾಳು ಮಾಡಿದರು ಒಂದು ಜನ್ರೇಷನ್ನಲ್ಲಿ. ಅದರ ಮುಂದಿಂದು ಯಾವುದು? ವೈವಾಹಿಕ ಪ್ರಕ್ರಿಯೆಯಲ್ಲಿ ಸ್ತ್ರೀ ಪುರುಷರು ಇಬ್ಬರು ಸೇರಬೇಕು, ಅಲ್ಲಿ ಭೇದಕವಾದಂಥ ಬುದ್ಧಿಯನ್ನು ತಂದಿಟ್ಟರು. ಮದುವೆ ಆದರೆ ಸಾಂಕರ್ಯ ಜಾತಿ ತಳಿ ಹುಟ್ಟಬೇಕು. ಪರಸ್ಪರರಲ್ಲಿ ಈ ಭೇದಕ ಬುದ್ಧಿಗಳನ್ನು ಹುಟ್ಟಿದ ನಂತರದಲ್ಲಿ ಇದನ್ನು ಉಪಶಮನ ಮಾಡಲಿಕ್ಕೆ ಎಲ್ಲರೂ ಏನಂದರು, ಹಾಗಾದರೆ ಜಾತಿ ಇಲ್ಲ ಅಂತ, ಜಾತಿಯನ್ನು ನಿರ್ಮೂಲನೆ ಮಾಡಿರಿ ಅಂತ ಎಲ್ರಿಗೂ ಕರೆ ಕೊಟ್ಟರು. ಅದರ ಪರಿಣಾಮ ಏನಾಯಿತು ಅಂತಂದರೆ, ಮದುವೆ ಆದರೆ ಸಂಕರ ಜಾತಿ ವಿವಾಹ ಆಗಬೇಕು, ಇಲ್ಲದೆ ಇದ್ದರೆ ಇವರು ಮದುವೆ ಆಗದೇನೆ ಉಳಿಬೇಕು. ಇಂಥ ಸಂಕೀರ್ಣ ಸಮಸ್ಯೆಗಳನ್ನು ಸಾಮಾಜಿಕ ವಲಯದಲ್ಲಿ ತಂದು ಹಾಕಿ ಒಬ್ಬ ವ್ಯಕ್ತಿಯ ಬದುಕನ್ನು, ಕೆಲಸಕ್ಕೆ ಬರದೇ ಇರುವಂತಹ ವಿಷಯಗಳ ಬಗ್ಗೆ ದುರ್ಭರವಾಗುವ ಹಾಗೆ ಮಾಡಿ ಬೌದ್ಧಿಕವಾಗಿ ಅವರ ದಾಸರಾಗಿಬಿಡಬೇಕು ನಾವು. ಆ ಸ್ಥಿತಿಗೆ ತಂದು ನೋಡಿ, ಮನುಷ್ಯ ಶಾರೀರಿಕವಾಗಿ ದಾಸನಾಗತಕ್ಕಂಥದ್ದು ಬಹಳ ದೊಡ್ಡ ದಾಸ್ಯವೇ ಅಲ್ಲ. ಶಾರೀರಿಕವಾಗಿ ನಾವು ದಾಸರಾಗಿದ್ದೀವಿ, ಯಾವನೋ ಒಬ್ಬನಿಗೆ ನಮಗೆ ಬೇಕಾಗಿರ್ತಕ್ಕಂಥ ಅನ್ನೋದಕಗಳಿಗೋಸ್ಕರವಾಗಿ ನಾವು ಯಾರನ್ನೋ ಒಬ್ಬರನ್ನ ಆಶ್ರಯಣ ಮಾಡಿದ್ದೀವಿ ಅಂದರೆ ಅದು ಬಹಳ ದೊಡ್ಡ ಸಮಸ್ಯೆ ಅಲ್ಲ. ಎಷ್ಟರ ಮಟ್ಟಿಗೆ ನಾವು ಅವನು ಕೆಲಸ ಮಾಡಿಕೊಟ್ರೆ ನಮಗೆ ಅವನು ಏನೋ ದ್ರವ್ಯವನ್ನು ಕೊಟ್ಟು ಬಿಡ್ತಾನೋ ಅಥವಾ ನಮಗೆ ಬೇಕಾಗಿರೋ ಸೌಲಭ್ಯವನ್ನು ಕೊಟ್ಟು ಬಿಡ್ತಾನೋ, ಇಷ್ಟರಲ್ಲೇ ಉಳಿದು ಬಿಡ್ತದೆ. ಈ ದಾಸ್ಯ ಹೆಚ್ಚು ಅಪಾಯಕಾರಿಯಾದದ್ದಲ್ಲ. ಆದರೆ ನಾವು ಯಾವಾಗ ನಮ್ಮ ಬುದ್ಧಿಯನ್ನು, ನಮ್ಮ ತಲೆಯನ್ನು ಅಷ್ಟನ್ನು ಒಪ್ಪಿಸ್ಬಿಟ್ಟು ನೀ ಹೇಳಿದ್ದೇ ನಮಗೆ ವೇದವಾಕ್ಯ ಅಂತ ನಾವು ಯಾವಾಗ ಒಪ್ಕೊಳ್ತೀವಿ ನೋಡ್ರಿ, ಆ ಬೌದ್ಧಿಕ ದಾಸ್ಯಕ್ಕೆ ಯಾವಾಗ ಒಳಗಾಗ್ತೀವಿ, ನಮ್ಮ ಬುದ್ಧಿಯನ್ನು ಸಂಪೂರ್ಣ ಪ್ರಮಾಣದಲ್ಲಿ ನಾವು ಬಳಸೋದನ್ನೇ ಬಿಟ್ಟು ಬಿಡ್ತೀವಿ, ಆ ಸಮಯದಲ್ಲಿ ಆಗತಕ್ಕಂಥ ಅನರ್ಥ ಏನಿದೆಯಲ್ಲ, ಅದು ನಮಗೆ ಮಾತ್ರ ಅಲ್ಲ, ಕೌಟುಂಬಿಕವಾಗಿ ನಮ್ಮೊಂದಿಗೆ ಇರತಕ್ಕಂಥವ್ರಿಗೆ, ಸಾಮಾಜಿಕವಾಗಿ ನಮ್ಮೊಂದಿಗೆ ಬೆರೆಯತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಇದರಿಂದ ಸರ್ವನಾಶ ಪ್ರಾಪ್ತ ಆಗ್ತದೆ. ಶಾಸ್ತ್ರ ಅದಕ್ಕೇನೆ ಏನು ಮಾಡ್ತು ಅಂತಂದರೆ, ತ್ರೈವರ್ಣಿಕರು ಯಾರೂ ಕೂಡ ನಿಮ್ಮ ಬುದ್ಧಿಯನ್ನು ದಾಸರೂಪದಲ್ಲಿ ಬೇರೆಯವರಿಗೆ ಕೊಡಬೇಡ್ರಪ್ಪ. ನೀವು ಯಾರಿಗೆ ದಾಸರಾಗಿದ್ದೀರೋ ಆ ಸ್ವತಂತ್ರನಾದಂತಹ ಪರಮಾತ್ಮನಿಗೆ, ಅವನಿಗೆ ದಾಸನಂತೆ ವರ್ತಿಸ್ರಿ, ಬೇರೆಯವರಿಗೆ ದಾಸರಾಗಲಿಕ್ಕೆ ಹೋಗಬೇಡ್ರಿ. ಈ ಬೌದ್ಧಿಕ ದಾಸ್ಯ ಬಹಳ ದೊಡ್ಡದಾಗಿರತಕ್ಕಂಥ ಕೆಟ್ಟ ರೋಗ ಇದು. ಇದೊಂದು ಸರ್ತೆ ಬಂದುಬಿಡ್ತು ಅಂತಂದರೆ, ನಾನೆಲ್ಲಿದ್ದೀನಿ ಅಂತ ನಾನೇ ಗುರುತಿಸ್ಕೊಳ್ಳಿಲ್ಲ ಅಂದರೆ, ನಾನು ಎಲ್ಲಿದ್ದೀನಿ ಅಂತಲೇ ಗುರುತಿಸ್ಕೊಳ್ಳದೆ ಇದ್ದಾಗ ನಾನು ಇನ್ನು ಹೋಗೋದು ಎಲ್ಲಿ ಅಂತ ಅನ್ನೋದು ಹೆಂಗೆ ಚಿಂತಿಸೋದು? ನಾವು ಯಾರು, ನಮ್ಮ ಸಂಸ್ಕಾರಗಳೇನು, ನಮ್ಮ ಹಿನ್ನೆಲೆ ಏನು, ನಮ್ಮ ಮುನ್ನೆಲೆ ಏನು, ನಾವು ಯಾವುದಕ್ಕೋಸ್ಕರ ಬದುಕ್ತಾ ಇದ್ದೀವಿ, ನಮ್ಮ ಧ್ಯೇಯ ಏನು, ನಮ್ಮ ಉದ್ದೇಶ ಏನು, ಏನನ್ನು ಸಾಧಿಸ್ಲಿಕ್ಕೆ ಬಂದ್ವಿ, ಯಾವುದನ್ನು ಕಳ್ಕೊಂಡಿದ್ದೀವಿ, ಎಷ್ಟನ್ನು ಸಂಪಾದನೆ ಮಾಡಿದ್ದೀವಿ. ಸುಧಾಕಾರರು ಒಂದು ಮಾತು ಹೇಳ್ತಾರೆ, ನಹಿ ಕಪರ್ದಿಕಾ ಲಾಭಾರ್ಥಂ ಲಕ್ಷ ಲಾಭಂ ನಾಶಯನ್ನ ಉಪಕಾರಿ ಭವತಿ. ಒಂದು ಕವಡೆ ಕಾಸಿನ ಲಾಭಕ್ಕೋಸ್ಕರವಾಗಿ 1 ಲಕ್ಷ ಲಾಭವನ್ನು ಯಾವನಾರ ಕಳ್ಕೊಳ್ತಕ್ಕಂಥವನನ್ನು ಒಬ್ಬವನು ವ್ಯಾಪಾರಿ ಅಂತ ಕರೀತಾರ? ಪ್ರಪಂಚದಲ್ಲಿ ನೀವೆಲ್ಲರೂ ಕೂಡ ವ್ಯಾಪಾರಿಗಳಾಗಿ ಬಂದಂಥವ್ರು. ಈ ಒಂದು ಭೂಮಂಡಲವನ್ನು ಪ್ರವೇಶ ಮಾಡಿದ್ದೀರಿ ಅಂದರೆ ಸಾಧನದ ದೃಷ್ಟಿಯಿಂದಾಗಿ ನೀವು ಎಷ್ಟು ಸಾಧ್ಯ ಇದೆ ಅಷ್ಟು ಉತ್ತಮವಾದ ಪದಾರ್ಥಗಳನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಬಂದವರು. ಅದರಲ್ಲಿ ಕೇವಲ ಕ್ಷಣಿಕವಾಗಿರತಕ್ಕಂಥ ಯಾವುದೋ ತಾತ್ಕಾಲಿಕವಾದ ಸುಖೋಪಭೋಗ ಸಾಮಗ್ರಿಗಳಿಗೋಸ್ಕರವಾಗಿ ನಮ್ಮ ಸರ್ವಸ್ವವನ್ನು, ನಮ್ಮ ಬುದ್ಧಿಯನ್ನು ಕೂಡ ನಾವು ದಾಸರ ರೂಪದಲ್ಲಿ ಅರ್ಪಿಸ್ತೀವಿ ಅಂತಂದರೆ ನಾವು ಕಳ್ಕೊಂಡಿದ್ದೆಷ್ಟು, ನಾವು ಪಡ್ಕೊಂಡಿದ್ದೆಷ್ಟು.
ಇಷ್ಟನ್ನು ಪಡೆಯೋದಕ್ಕೋಸ್ಕರ ಇಷ್ಟು ಹಾಳು ಮಾಡ್ಕೊಳ್ಳೋರು ಯಾರು ಇದ್ದಾರ? ನಮ್ಮ ಪರಂಪರೆ ನಮ್ಮ ಸಮಸ್ತವಾಗಿರ್ತಕ್ಕಂತಹ ಪಿತೃಪಿತಾಮಹಾದಿ ಸಮಸ್ತರು ಕೂಡ ಏನಾಗ್ಬಿಟ್ರು ಅಂದರೆ ಈ ರೀತಿ ಬೌದ್ಧಿಕ ದಾಸ್ಯಕ್ಕೆ ಒಳಗಾಗಿ ಅಂಥದ್ದೇ ಒಂದು ಸಂತಾನ ತಂತುವನ್ನು ನಿರ್ಮಾಣ ಮಾಡಿ ನಾವೇನು ಮಾಡಿಬಿಟ್ವಿ, ಬಿಟ್ಟುಬಿಟ್ವಿ. ಅದಕ್ಕೇನೆ ಎಲ್ಲಿಯೂ ಕೂಡ ರಾಮಾಯಣ, ಮಹಾಭಾರತ, ಭಾಗವತ, ಪೌರಾಣಿಕ ಪ್ರಪಂಚ, ವೇದಶಾಸ್ತ್ರಗಳ ಹೇಳೋದು ಕೇಳೋದು ಇದು ಯಾವುದೂ ಇಲ್ಲದೆ ಇರೋ ಹಾಗೆ, ಅದು ಯಾವುದೂ ಸಂಪೂರ್ಣ ಪ್ರಮಾಣದಲ್ಲಿ ಇವರಿಗೆ ಸಿಗದೇ ಇರೋ ಹಾಗೆ, ಅಥವಾ ಸಿಕ್ಕರೂ ಕೂಡ ಇವರಿಗೆ ಹೇಳದೇ ಇರೋ ಹಾಗೆ ಏನು ಮಾಡಬೇಕು ಅಂತಂದರೆ ಇವರನ್ನು ಸಂಪೂರ್ಣವಾಗಿ ಹಣಿಬೇಕು ಅಂದರೆ ಈ ಶೈಕ್ಷಣಿಕವಾದ ವ್ಯವಸ್ಥೆ ನಾಶ ಮಾಡಿದ್ರು. ಅಲ್ಲಿಂದ ಆರಂಭ. ಮೋಕ್ಷ ಮುಲ್ಲರ ಅಂತ ಇನ್ನೊಬ್ಬವನಿದ್ದಾನೆ ನೋಡ್ರಿ, ಮ್ಯಾಕ್ಸ್ ಮುಲ್ಲರ್. ಅವನು ತನ್ನನ್ನು ಮೋಕ್ಷ ಮುಲ್ಲರಹ ಅಂತ ಕರ್ಕೊಂಡಿದ್ದಾನೆ. ಮೋಕ್ಷ ಮುಲ್ಲರಹ ಅಂತ ಕರ್ಕೊಂಡಿದ್ದಾನೆ, ಮ್ಯಾಕ್ಸ್ ಮುಲ್ಲರ್ ಅಂತ ಇದ್ದದ್ದು ಹೆಸರನ್ನು. ಇವೆಲ್ಲ ಇದನ್ನು ನೋಡಿದಾಗ ನಮ್ಮ ಕಣ್ಣೆದುರಿಗೆ ಒಂದು ಸಂಪೂರ್ಣವಾಗಿರತಕ್ಕಂಥ ಜನಾಂಗ ತನ್ನನ್ನು ತಾನೇ ಹೇಗೆ ನೀರಿನಲ್ಲಿ ಬಿದ್ದಿರತಕ್ಕಂಥ ಉಪ್ಪು ಕರಗಿ ಹೋಗಬೇಕು, ಆ ರೀತಿ ಸಂಪೂರ್ಣ ಪ್ರಮಾಣದ ಬ್ರಾಹ್ಮಣ ಜನಾಂಗವೇ ಕರಗಿ ಹೋಗಿಬಿಟ್ರೆ ಅದಕ್ಕೆ ಸಮಕಾಲೀನರಾಗಿರ್ತಕ್ಕಂಥವ್ರು ನಾವು ಎಂಥ ಒಂದು ದುರಂತವನ್ನು ನೋಡ್ತಿದ್ದೀವಿ. ಸುನಾಮಿಯಿಂದ ಸತ್ತರೆ ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಸಾಯ್ತಾನೆ, ಪ್ರವಾಹದಿಂದಲೂ ಬಿರುಗಾಳಿಗೆ ಸಿಕ್ಕರೂ ಇನ್ಯಾವುದಾದ್ರೂ ರೀತಿಯಲ್ಲಿ ಸತ್ರ ಅಷ್ಟಷ್ಟೇ ಜನ ಸಾಯ್ತಾರೆ. ಇದು ಹಂಗಲ್ಲ. ಈ ಬೌದ್ಧಿಕ ದಾಸ್ಯಕ್ಕೆ ಒಳಗಾಗಿರ್ತಕ್ಕಂಥವನು ಪ್ರತಿಯೊಂದು ಕಡೆ ಬಂದುಬಿಟ್ಟ. ಏನು ಮಾಡಬೇಕು? ಇರೋದು ಒಂದೇ ಮಾರ್ಗ, ಮಹಾಭಾರತ ಒಂದೇ. ಏಕೆಂದರೆ ನಮ್ಮ ಪೂರ್ವಜರು ಹೇಗಿದ್ದರು ಅಂತ ತಿಳ್ಕೊಳ್ಳಿಕ್ಕಿರತಕ್ಕಂಥ ಅದ್ಭುತವಾದಂತಹ ಗ್ರಂಥ. ಈ ಕಾನ್ಸೆಪ್ಟನ್ನು ಕಟ್ಟಿಕೊಡ್ತಾಳೆ ಮಾದ್ರಿದೇವಿ. ಈ ವಿಷಯಗಳನ್ನು ಮಾತಾಡ್ತಾಳೆ. ಯಾಕೆ ಸಂತಾನವನ್ನು ಪಡಿಬೇಕು ಅಂತ ಬಯಸ್ತಾ ಇದ್ದೀನಿ ಅಂತಂದರೆ, ನನ್ನನ್ನು ನಿಮಿತ್ತೀಕರಿಸಿಕೊಂಡು ಒಬ್ಬ ವ್ಯಕ್ತಿ ಬಂದ ಅಂದರೆ ಅವನು ಮಾಡ್ತಕ್ಕಂತಹ ಪುಣ್ಯಾದಿಗಳಲ್ಲಿ ನನಗೆ ಸಂಬಂಧ ಇದೆ. ನನ್ನ ಮಕ್ಕಳು ಮಾಡ್ತಕ್ಕಂತಹ ಪುಣ್ಯ ಅದರಲ್ಲಿ ನನಗೇನಿದೆ ಅಂತಂದರೆ ಪಾಲಿದೆ. ನಾನು ಸ್ವತಃ ಮಾಡುವಂತಹ ಪುಣ್ಯನೂ ನಂದೇ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಬಳಗದವರು, ನನ್ನ ಬಂಧುಗಳು, ನನ್ನ ವಿದ್ಯಾಸಂಬಂಧಿಗಳು, ಎಷ್ಟೆಷ್ಟು ನನ್ನ ಸರ್ಕಲ್ ಅನ್ನೋದು ದೊಡ್ಡದಾಗ್ತಾ ಹೋಗ್ತದೆ. ಅಷ್ಟಷ್ಟು ಜನ ಅವರು ಒಂದು ಸರ್ತೆ ಹರೇ ಕೃಷ್ಣ ನಾರಾಯಣ ವಿಠ್ಠಲ ಅಂತ ಹೇಳ್ತಕ್ಕಂಥ ಒಂದು ಮಾತಾಗಲಿ, ಒಂದು ದಿವಸ ಮಾಡತಕ್ಕಂಥ ಒಂದು ಅಷ್ಟೋತ್ತರದ ಪಾರಾಯಣ ಆಗಿರ್ಬೋದು, ಅಥವಾ ಒಂದು ವಾಯುಸ್ತುತಿ ಪುನಶ್ಚರಣ ಆಗಿರ್ಬೋದು, ಅಥವಾ ಒಂದು ಪುರಾಣದ ಶ್ರವಣ ಆಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಅದನ್ನು ನಾನು ಸಮುದಾಯದಲ್ಲಿ ಮಾಡಿದೆ ಅಂದರೆ ಅದಕ್ಕಿರತಕ್ಕಂತಹ ಶಕ್ತಿನೇ ಬೇರೆ. ಇದು ಯಾವುದೂ ಒಟ್ಟಿಗೆ ನಡೀಬಾರ್ದು ಅನ್ನೋ ಕಾರಣಕ್ಕೇ ಈ ಡಿವೈಡಿಂಗ್ ರೂಲ್ ತಂದಿರೋದು. ಆ ಕಾರಣದಿಂದ ಬೌದ್ಧಿಕ ದಾಸ್ಯಕ್ಕೆ ಒಳಗಾಗಲಿಕ್ಕೆ ಹೋಗಬೇಡ್ರಿ. ನಿಮ್ಮ ಪಾಡಿಗೆ ನೀವಿದ್ರೂ ನೀವು ಬುದ್ಧಿವಂತರಾಗ್ರಿ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ನಿತ್ಯ ಗಾಯತ್ರಿ ಮಂತ್ರವನ್ನು ಜಪ ಮಾಡಿರಿ. ಗಾಯತ್ರಿಯನ್ನು ಸ್ಮರೆಯದ್ಯಸ್ತು ಸಭವೇದ್ ಬ್ರಹ್ಮಘಾತಕಃ. ಯಾವನು ಗಾಯತ್ರಿಯನ್ನು ಸ್ಮರಣ ಮಾಡದೇ ಇದ್ದವನಿದ್ದಾನೆ ಅವನು ಬ್ರಹ್ಮಹತ್ಯೆ ಮಾಡಿರ್ತಕ್ಕಂಥ ದೋಷಕ್ಕೊಳಗಾದವನಾಗ್ತಾನೆ ಅಂತ ಸ್ಮೃತಿಶಾಸ್ತ್ರಗಳು ಅದಕ್ಕೆ ಹೇಳ್ತು. ಅದಕ್ಕೆ ಈ ಕ್ರಮದಲ್ಲಿ ನಮಗೆ ಇರತಕ್ಕಂಥ ಎಕ್ವಿಪ್ಮೆಂಟ್ಸ್ಗಳು ನಾವು ಅಲ್ಪ ಕಾಲಾವಧಿಯಲ್ಲಿ ಇರುವಂತಹ ಒಂದು 100, ಈಗ 100ಕ್ಕಿಂತಲೂ ಕಡಿಮೆ 80-70 ವರ್ಷಗಳ ಕಾಲಾವಧಿಯಲ್ಲಿ ನಾವೊಂದಿಷ್ಟು ಧರ್ಮವನ್ನು ಸಂಚಯವನ್ನು ಮಾಡಿಕೊಂಡು ಪಾರಲೌಕಿಕವಾಗಿರ್ತಕ್ಕಂಥ ಒಂದಿಷ್ಟು ಹಾದಿಬುತ್ತಿಯನ್ನು ಕಟ್ಟಿಕೊಂಡು ನಾವು ಈ ಲೋಕವನ್ನು ಬಿಡೋ ಅಷ್ಟರೊಳಗೆ ನಮ್ಮದೇನಾಗಿರಬೇಕು, ನಮಗೋಸ್ಕರವಾಗಿ ಇಟ್ ಈಸ್ ಜಸ್ಟ್ ಲೈಕ್ ರೆಕರಿಂಗ್ ಇನ್ಕಮ್. ನಿತ್ಯದಲ್ಲಿ ನಮಗೆ ಆ ರೀತಿಯಾದಂತಹ ಪುಣ್ಯದ ಇನ್ಕಮ್ ಬರೋ ಹಾಗೆ ನಾವು ಮಾಡ್ಕೋಬೇಕು ಅಂದರೆ ಅಂಥದ್ದೇ ಒಂದು ಸಶಕ್ತವಾಗಿರತಕ್ಕಂಥ ಸೇನಾಪಡೆಯನ್ನು, ಒಂದು ವೈಷ್ಣವರ ಸ್ವತಂತ್ರವಾದಂತಹ ಸೇನೆಯನ್ನು ನಾವು ಕಟ್ಟಬೇಕು. ಪ್ರತಿಯೊಂದು ಮನೆಯಲ್ಲಿ ಕಟ್ಟಬೇಕಾಗಿರತಕ್ಕಂಥ ಅವಶ್ಯಕತೆ ಇದನ್ನು ಮಾದ್ರಿದೇವಿ ಹೇಳ್ತಾಳೆ. ನನಗಾಗಿ ಒಬ್ಬ ವಿಷ್ಣು ಭಕ್ತ ಬೇಕಲ್ಲ. ಈ ಮಂತ್ರವನ್ನು ಒಂದೇ ಸರತೆ ಬಳಸಲಿಕ್ಕೆ ಕೊಟ್ಟಿದ್ದಾಳೆ. ಒಬ್ಬನೇ ಮಗನನ್ನು ಪಡೆದ್ರೆ ಹೇಗೆ? ಉನ್ನತ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಮಾದ್ರಿದೇವಿ ತಾನೇನು ಮಾಡ್ತಾಳೆ ಅಂದರೆ ಇಬ್ಬರು ಮಕ್ಕಳು ಬರಬೇಕು ಅಂತ ಹೇಳಿ ಒಂದೇ ಹೆಸರು ಕರೆದ್ರೂ ಇಬ್ಬರು ಬರಬೇಕು ಅಂಥವ್ರನ್ನ ಏನು ಮಾಡ್ಕೊತಾಳೆ, ಕರಿಬೇಕಾದ್ರೆ ನಾಸತ್ಯ ದಸ್ರುಗಳನ್ನು ಯಾಶ್ವಿನವು ಅಂತನ್ನುವಂತಹ ಮಂತ್ರದಿಂದ ಕರೀತಾಳೆ. ಅವರು ಇಬ್ಬರು ಬರ್ತಾರೆ. ಇಬ್ಬರು ಬಂದಾಗ ಅವರು ತಮ್ಮ ತಮ್ಮ ನಾಸತ್ಯ ಒಂದು ಸಂತಾನವನ್ನು, ದಸರು ಇನ್ನೊಂದು ಸಂತಾನವನ್ನು ಒಟ್ಟಿಗೆ ಇಬ್ಬರು ಕೊಟ್ಟಿದ್ದರಿಂದ ನಕುಲ ಸಹದೇವರು ಇಬ್ಬರು ಹುಟ್ಟುತ್ತಾರೆ. ಈ ಇಬ್ಬರಲ್ಲಿ ಶೃಂಗಾರ ರೂಪವನ್ನು ವಾಯುದೇವರು ಇಡ್ತಾರೆ.
ಹಿಂಗೆ ಹುಟ್ಟಿನಿಂದಲೇ ಇಂಥ ಒಂದು ಅದ್ಭುತವಾದಂತಹ ಜೀವನವನ್ನು ನಡೆಸಬೇಕು ಅಂತ ಬಂದಿರತಕ್ಕಂಥ ಈ ವ್ಯಕ್ತಿಗಳಿಗೆ ಇಲ್ಲಿ ವೃತ್ತಿಯನ್ನು ಪಡೆಯುವಂತಹ ಸಂದರ್ಭದಲ್ಲಿ ಸುಳ್ಳು ಹೇಳುವಂತಹ ಪ್ರಮೇಯ ಬರದೇ ಇರೋ ಹಾಗೆ ಅವರಿಗಿರ್ತಕ್ಕಂತಹ ಮುಖದ ವರ್ಚಸ್ಸು, ಆ ಶೃಂಗಾರ ರೂಪ ಅಂತನ್ನೋದು ನಕುಲ ಬೇಡೋಕ್ಕಿಂತಲೂ ಮುಂಚೆ ಅವನಿಗೆ ಅಶ್ವಶಾಲಾಧ್ಯಕ್ಷನನ್ನು ಮಾಡೋ ಹಾಗೆ ಏನು ಮಾಡಿದೆ, ವಿರಾಟ್ ರಾಜನನ್ನು ಪ್ರೇರೇಪಣೆ ಮಾಡ್ತಾ ಇದೆ. ಅಂದರೆ ನಾವು ಎಷ್ಟೆಷ್ಟರ ಮಟ್ಟಿಗೆ ಪುಣ್ಯವನ್ನು ಕಟ್ಟಿಕೊಂಡು ಬೆನ್ನಿಗೆ ಪುಣ್ಯವನ್ನು ಇಟ್ಕೊಂಡು ಬಂದುಬಿಟ್ಟಿರ್ತೀವಿ, ನಮ್ಮ ಕಾರ್ಯ ಅಷ್ಟು ಸುಲಲಿತವಾಗ್ತದೆ. ಪುಣ್ಯ ಇರುವಿನ ನಹಿ ಭವಂತಿ ಸಮೀಹಿತಾರ್ಥ. ಮನುಷ್ಯ ಪುಣ್ಯವಂತನ ಯಾಕಾಗಬೇಕು ಅಂತಂದರೆ, ನೀವು ಕಷ್ಟಪಟ್ಟು ಪದಾರ್ಥವನ್ನು ಸಂಪಾದನೆ ಮಾಡೋದಕ್ಕೂ ನೀವು ಇಷ್ಟಪಟ್ಟದ್ದು ಸುಲಭವಾಗಿ ಸಿಗೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಏನೆಲ್ಲ ಹರಸಾಹಸ ಮಾಡಿರ್ತಾರೆ, ಹಿಡಿ ಕೂಳು ಸಿಗಲಿಕ್ಕೆ ಏನಾಗಿರ್ತದೆ ಅಂತಂದರೆ ಸಂಜೆ ತನಕ ಕಳೆದಿರ್ತಾರೆ. ಕೆಲವರಿಗೆ ಸುಲಭವಾಗಿ ಏನಾಗಿರ್ತದೆ, ತಿಂದು ಹಾಕಿ ಚಲ್ಲಿ ಮೀಗೋ ಅಷ್ಟು ಸಿಗ್ತದೆ. ಹೆಂಗೆ ಸಿಗ್ತದೆ? ಪುಣ್ಯ. ಆದ್ದರಿಂದ ವ್ಯಕ್ತಿಯೋರ್ವನನ್ನು ಪುಣ್ಯವಂತನನ್ನಾಗಿ ಮಾರ್ಪಡಿಸ್ತಕ್ಕಂಥ ಉನ್ನತವಾದಂತಹ ಆದರ್ಶಗಳನ್ನು ಇಟ್ಟುಕೊಂಡು ಹೊರಟಿರ್ತಕ್ಕಂಥ ವ್ಯವಸ್ಥೆ ಇದು. ಆದ್ದರಿಂದ ಹುಟ್ಟಬೇಕಾದ್ರೆ ಅವನನ್ನು ಶೃಂಗಾರವಂತನನ್ನಾಗಿ, ಅವನನ್ನೊಬ್ಬ ಸೌಂದರ್ಯದ ಖನಿಯನ್ನಾಗಿ ಮಾದ್ರಿ ದೇವಿ ಪಡೆದಲಂತೆ ನಕುಲನನ್ನು, ಸಹದೇವನ್ನು. ಆದ್ದರಿಂದ ಅವರು ಬಂದಾಕ್ಷಣಕ್ಕೆ ಏನಾಯಿತು, ಅದೇ ಕ್ರಮದಲ್ಲಿ ತಾವು ತಮ್ಮ ಸಾಮರ್ಥ್ಯವನ್ನು ವಿರಾಟರಾಜನ ಬಳಿಗೆ ಹೇಳ್ಕೊಳ್ಳೋಣ, ನಾನು ಅಶ್ವಗಳನ್ನು ಪಳಗಿಸೋದರಲ್ಲಿ ಹೆಣ್ಣು ಕುದುರೆ ಗಂಡು ಕುದುರೆ, ಸಾಮಾನ್ಯವಾಗಿ ಪ್ರಾಣಿಗಳಲ್ಲಿ ಗಂಡು ಜಾತಿ ಚೇಷ್ಟೆ ಭರಿತವಾದದ್ದು, ಆದರೆ ಕುದುರೆಯಲ್ಲಿ ವ್ಯತ್ಯಾಸ. ಹೆಣ್ಣು ಕುದುರೆ ಭಾಳ ಚೇಷ್ಟೆ, ಗಂಡು ಕುದುರೆ ಸೌಮ್ಯ, ಹೆಣ್ಣು ಕುದುರೆ ಭಾಳ ಚೇಷ್ಟೆ. ಆದ್ದರಿಂದ ಪಳಗಿಸೋದ್ರಲ್ಲಿ ನನಗೆ ಭಾಳ ಸಾಮರ್ಥ್ಯ ಇದೆ ಅಂತ ಹೇಳ್ತಾನೆ. ಅಶ್ವವಿದ್ಯಾದಲ್ಲಿ ಪರಿಣಿತನಿದ್ದೀನಿ ಅಂತ ಹೇಳ್ತಾನೆ ನಕುಲ. ಅದೇ ರೀತಿ ಗೋಶಾಲಾಧ್ಯಕ್ಷನಾಗಿ ಬರತಕ್ಕಂತಹ ಸಹದೇವ ದಾಮಗ್ರಂಥಿ ಅಂತನ್ನೋ ಹೆಸರಿನಿಂದ, ಇವ ಅರಿಷ್ಟನೇಮಿ ಅಂತ, ಅವ ದಾಮಗ್ರಂಥಿ ಅಂತನ್ನೋ ಹೆಸರಿನಿಂದ ಬರ್ತಾರೆ. ಒಬ್ಬನನ್ನು ಅಶ್ವಶಾಲಾಧ್ಯಕ್ಷನನ್ನಾಗಿ, ಇನ್ನೊಬ್ಬನನ್ನು ಗೋಶಾಲೆಯ ಅಧ್ಯಕ್ಷನನ್ನಾಗಿ, ಗೋಶಾಲೆಯ ಪರಿಪಾಲಕನನ್ನಾಗಿ, ಗವಾಧ್ಯಕ್ಷನನ್ನಾಗಿ ನೇಮಿಸ್ಕೊತಾನೆ. ಇದಾದ ನಂತರದಲ್ಲಿ ದ್ರೌಪದಿ ದೇವಿ ಬರಲಿಕ್ಕೆ ತಾನು ಸ್ತ್ರೀಯರ ಮಧ್ಯದಲ್ಲಿರ್ತಕ್ಕಂಥ ಸುದೇಷ್ಣೆಯನ್ನು ಕಾಣ್ತಾಳೆ. ಯಾಕಂದರೆ ವಿರಾಟ್ ರಾಜನ ಹತ್ತಿರದಲ್ಲಿ ಬರೋ ಹಾಗಿಲ್ಲ ಅವಳು. ವಿರಾಟ್ ರಾಜನನ್ನು ಕಾಣದೇನೆ ಸುದೇಷ್ಣೆಯ ಬಳಿ ಹೋಗಿ ಸುದೇಷ್ಣೆಯ ದ್ವಾರ ವಿರಾಟ್ ರಾಜನ ಅರಮನೆಯಲ್ಲೇ ಸ್ಥಾನವನ್ನು ಏನು ಮಾಡ್ತಾಳೆ ದ್ರೌಪದಿ. ಇವರು ಎಲ್ಲರಿಗಿಂತಲೂ ಇಕ್ಕಟ್ಟಿನ ಪರಿಸ್ಥಿತಿ ಅವಳಿಗೆ. ಯಾಕೆಂದರೆ ತನ್ನ ಸಕಲ ವಿಧವಾದಂತಹ ಪಾತಿವೃತ್ಯದ ಧರ್ಮಗಳನ್ನು ನಡೆಸುವುದರ ಜೊತೆಗೆ ಎಲ್ಲ ಪಾತಿವೃತ್ಯದ ಧರ್ಮಗಳು ನಡೀಬೇಕು, ತಮ್ಮ ಅಜ್ಞಾತವಾಸವೂ ನಿರ್ವಹಣೆಗೆ ಒಳಗಾಗಬೇಕು, ತಾನು ಮಾಡತಕ್ಕಂತಹ ಪರಮಾತ್ಮನ ವಿಷಯಕವಾಗಿರತಕ್ಕಂತಹ ಭಕ್ತಿ, ಆದರ, ವ್ರತಾದಿ ನಿಯಮಗಳು, ಅನುಷ್ಠಾನಾದಿಗಳು, ಪತಿಯ ಬಗ್ಗೆ ಇರತಕ್ಕಂತಹ ಭಕ್ತಿ, ಇದು ಯಾವುದು ಚ್ಯುತವಾಗದೇ ಇರೋ ಹಾಗೆ ತಾನೇನು ಮಾಡ್ಕೋಬೇಕು, ವ್ಯವಸ್ಥೆ ಮಾಡ್ಕೋಬೇಕು. ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳೋದರ ನಿಮಿತ್ತವನ್ನು ಹೇಳಿ ತಾನು ಎಂಥವಳು ಅಂತನ್ನೋದನ್ನು ಶ್ರುತಪಡಿಸಿ ಸುದೇಷ್ಣೆಯ ಹತ್ತಿರದಲ್ಲಿ ಪರಿಚಾರಿಕೆಯ ಕರ್ಮವನ್ನು ಮಾಡಬೇಕು. ಅಂದರೆ ಸಾಮಾನ್ಯಳ ರಾಜಸೂಯ ಯಾಗದಂತಹ ಉತ್ತಮವಾದಂತಹ ಯಾಗದಲ್ಲಿ ಔಹೃತ ಸ್ನಾನವನ್ನು ಮಾಡಿ ನಿತ್ಯದಲ್ಲಿ ಮುಹೂರ್ತಕ್ಕೆ ಲಕ್ಷಾವಧಿ ಜನರಿಗೆ ಅನ್ನ ಹಾಕ್ತಿದ್ಲಂತೆ. ಒಂದು ಮುಹೂರ್ತಕ್ಕೆ ಲಕ್ಷಾವಧಿ ಜನರಿಗೆ ಅನ್ನ ಹಾಕ್ತಕ್ಕಂಥ ಕೈ ಹಿಡಿಯ ಅನ್ನಕ್ಕೋಸ್ಕರವಾಗಿ ಇನ್ನೊಬ್ಬರ ಹತ್ತಿರದಲ್ಲಿ ಚಾಚಿ ತನಗೆ ಬೇಕಾಗಿರತಕ್ಕಂಥ ಒಂದು ವರ್ಷದ ಆಶ್ರಯಕ್ಕೋಸ್ಕರವಾಗಿ ಯಕ್ಕಶ್ಚಿತ್ ವಿರಾಟ್ ರಾಜನ ಪತ್ನಿ ಹತ್ತಿರದಲ್ಲಿ ಆಶ್ರಯವನ್ನು ಬೇಡಬೇಕು. ಅಂದರೆ ಎಷ್ಟು ಹಿಡಿ ಮನಸ್ಸನ್ನು ಮಾಡಿಕೊಂಡು ಹೋಗಿ ಅವಳ ಎದುರಿಗೆ ನಿಂತ್ಕೋಬೇಕು. ಆದರೆ ಅದೆಲ್ಲವೂ ಕೂಡ ಭಗವಂತನ ಸೇವೆ. ನಾನು ಈ ಕ್ರಮದಲ್ಲಿ ಇದ್ದು ಈ ವಿಷಮ ಪ್ರಸಂಗಗಳಿಂದ ಹೊರಬಂದು ಪತಿಗಳಿಂದ ಸಹಿತಳಾಗಿ ತಾನು ಪುನಃ ಧರ್ಮಾಚರಣೆಯಲ್ಲಿ ಮೇರು ಸದೃಶವಾಗಿರತಕ್ಕಂತಹ ಕಾರ್ಯಸಾಧನವನ್ನು ಮಾಡ್ತೀನಿ ಅಂಥ ಉನ್ನತವಾದಂತಹ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ವ್ಯಕ್ತಿ ತಾನು ಕಷ್ಟಕ್ಕೆ ಎದೆ ಕೊಡಬೇಕು ಅಂತನ್ನೋದನ್ನು ಧೀಮಂತಿಕೆಯನ್ನು ಸ್ಪಷ್ಟವಾಗಿ ತನ್ನ ಚರ್ಯೆಯಿಂದಲೇ ತೋರಿಸ್ತಾ ಮತ್ತು ದ್ರೌಪದಿ ದೇವಿ ಸುದೇಷ್ಣೆಯ ಹತ್ತಿರ ಬರತಕ್ಕಂಥದ್ದು, ಸುದೇಷ್ಣೆಯ ಮಾತುಗಳಿಗೆ ಪ್ರತಿಮಾತುಗಳನ್ನು ಹೇಳಿ ಅವಳನ್ನು ಸಾಂತ್ವನಿಸಿ ಅಂಥ ಸೌಂದರ್ಯದ ಖನಿಯಾಗಿರ್ತಕ್ಕಂಥ ದ್ರೌಪದಿ ದೇವಿಯನ್ನು ಇಟ್ಕೊಳ್ಳೋದ್ರ ಬಗ್ಗೆ. ಯಾಕೆಂದರೆ ಬರೀ ಅವಳು ಇಷ್ಟು ಗುಣಗಳಿಂದ ಮಾತ್ರ ಮಂಡಿತಾಳಲ್ಲ, ಅವಳ ಸೌಂದರ್ಯ ಅಂತನ್ನೋದು ಕಣ್ಣು ಕುಕ್ಕುವಂತಹ ಸೌಂದರ್ಯ. ಅಂತಹ ಸೌಂದರ್ಯಕ್ಕೆ ಬೇರೆಯವರು ಯಾರಾದ್ರೂ ಮಾರು ಹೋಗುವಂತಹ ಪ್ರಸಂಗ ಇದೆ. ಯಾರೂ ಮಾರು ಹೋಗದೇನೆ ಇವಳು ಹೇಗೆ ಇರಬಲ್ಲಳು ಅಂತನ್ನುವಂತಹ ಸುದೇಷ್ಣೆಯ ಮನೋಗತವನ್ನು ತಿಳಿದು ಅವಳಿಗೆ ಯಾವ ರೀತಿಯಲ್ಲಿ ಉತ್ತರ ಕೊಟ್ಟು ಸಾಂತ್ವನವನ್ನು ಹೇಳಬೇಕು, ಆ ಸಾಂತ್ವನವನ್ನು ಬಹಳ ವಿಶದವಾದಂತಹ ರೀತಿಯಲ್ಲಿ ದ್ರೌಪದಿ ದೇವಿ ಹೇಳ್ತಾಳೆ. ಏನು ಹೇಳ್ತಾಳೆ ಅದನ್ನು ನಾಳಿನ ದಿವಸ ಶ್ರೀಕೃಷ್ಣ ಅರ್ಪಣಮಸ್ತು.